ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮೈ ಎಕ್ಸಾಮ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮಗೆ ಮೊದಲನೇದಾಗಿ ನಾನು ಕ್ಷಮೆ ಕೇಳಬೇಕು. ಯಾಕೆಂದರೆ ಮೇ 10ರವರೆಗಿನ ಪ್ರಚಲಿತ ವಿದ್ಯಮಾನಗಳನ್ನು ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಈಗ ಜೂನ್ 1 ಮತ್ತು 2ರ ಪ್ರಚಲಿತ ವಿದ್ಯಮಾನಗಳನ್ನು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ನಂದು ಸ್ವಲ್ಪ ಅಕಾಡೆಮಿಕ್ ಎಕ್ಸಾಮ್ ಬಂದಿರೋದ್ರಿಂದ ಸ್ವಲ್ಪ ಅದು ಗ್ಯಾಪ್ ಆಯಿತು. ನಾನು ಅದನ್ನು ಕವರ್ ಮಾಡ್ತೀನಿ. ಈಗ ಇದು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಂತ 1 ಮತ್ತು 2ರವರೆಗಿನ ಪ್ರಚಲಿತ ವಿದ್ಯಮಾನಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ನಿಮಗೆ ಈ ಮೈ ಎಕ್ಸಾಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಕ್ಕಂಥ ಕ್ಲಾಸ್ಗಳು ಇಷ್ಟ ಆಗ್ತಾ ಇದ್ದರೆ ನೀವೇನು ಮಾಡಿರಿ, ಕ್ಲಾಸನ್ನು ನೋಡ್ತಾ ಇದ್ದೀರಾ, ವ್ಯೂಸ್ ಆಗ್ತಾ ಇದೆ, ನೋಡ್ತಾ ಇದ್ದೀರಾ, ಯಾರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ, ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹಾಗೆ ಮಾಡದೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಅಲ್ಲಿ ಕಾಣ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ನಾವು ಹಾಕಿರೋ ನೋಟಿಫಿಕೇಷನ್ ನಿಮಗೆ ಜಲ್ದಿನೇ ಬಂದು ತಲುಪುತ್ತೆ ಅಂತ ಹೇಳ್ತೀವಿ. ಹಾಗೆ ನೀವು ಈ ಒಂದು ಸಪೋರ್ಟ್ ಏನಿದೆ ಅಲ್ಲ, ನಮಗದು ಒಂದು ದೊಡ್ಡ ಶಕ್ತಿಯಾಗಿ ಪರಿಣಮಿಸ್ತದೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ. ಆದಷ್ಟು ನಿಮ್ಮ ಸಪೋರ್ಟೇ ನಮಗೆ ಒಂದು ಮೋಟಿವೇಶನ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ಇವತ್ತಿನ ಮೊದಲ ಪ್ರಶ್ನೆ ಇಲ್ಲಿದೆ. ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಇವತ್ತ 1 ಮತ್ತು 2ನೇ ತಾರೀಕು ಏನೇನು ಸುದ್ದಿ ಒಳಗದಾವ ಅಂತ ನೋಡೋಣ. ಭೂಲೋಕದ ಅಮೃತವಾದ ಹಾಲು ದಿನ, ಹೌದಾ, ಹಾಲಿನ ದಿನವನ್ನು ಆಚರಣೆ ಮಾಡ್ತೀವಿ. ಕ್ವಾಂಟಮ್ ಡೈಮಂಡ್ ಮೈಕ್ರೋಚಿಪ್, ಇದು ಯಾರಿದು ಟಿ ಸಿ ಎಸ್ ಅವ್ರ ಮಧ್ಯೆ ಮತ್ತು IIT ಬಾಂಬೆ ಅವ್ರ ಮಧ್ಯೆ ಒಂದು ಒಪ್ಪಂದ ಆಗ್ತದೆ, ಅದನ್ನು ಏನಂತ ನೋಡೋಣ. ಆಮೇಲೆ ಮೇಜರ್ ರಾಧಿಕಾ ಸೇನ್ ಅಂತಕ್ಕಂಥವ್ರಿಗೆ ಒಂದು ಅವಾರ್ಡ್ ಬಂದದ, ಅದು ಯಾವ ಅವಾರ್ಡ್ ಅಂತ ನೋಡೋಣ. ದಯಾಮರಣ, ಯುಥನೇಶಿಯಾ ಅಂತ ನಾವು ಕರಿತೀವಿ, ಹೌದಾ, ಈ ಯುಥನೇಶಿಯಾ ಅಂದರೆ ಏನಂತ ನೋಡೋಣ. ಆಮೇಲೆ ನೆಲ್ಸನ್ ಮಂಡೇಲಾ ಅವಾರ್ಡ್, ಇದು ಆರೋಗ್ಯದವ್ರು ಕೊಡ್ತಾರೋ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ದವ್ರು ಕೊಟ್ಟಿರ್ತಾರೋ, ಅದ್ರ ಬಗ್ಗೆ ನೋಡೋಣ. ಓಕೆ, ರುದ್ರ M2 ಕ್ಷಿಪಣಿ ಬಗ್ಗೆ ಸ್ವಲ್ಪ ಇತ್ತೀಚೆಗೆ ಅದನ್ನು ಏನು ಮಾಡಿದರು, ಸುಖೋಯ್ 30 ವಿಮಾನವನ್ನು ಬಳಸಿ ಅದನ್ನು ಪರೀಕ್ಷೆ ಮಾಡಿದರು, ಅದ್ರ ಬಗ್ಗೆ ನೋಡೋಣ. ಓಕೆನಾ. ಡಾರ್ ಎಸ್ ಸಲಾಂ ಬಂದರ ಸುದ್ದಿ ಒಳಗೈತಿ, ತಾಂಜೇನಿಯಾದಾಗಿರತಕ್ಕಂಥ ಇದು ಬಂದರು, ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಆಮೇಲೆ ತೆಲಂಗಾಣ ರಾಜ್ಯ ರಚನಾ ದಿನ ಜೂನ್ 2, ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಆಮೇಲೆ ಪ್ರದೀಪ್ ಕುಮಾರ್ ತ್ರಿಪಾಠಿ ಅವರು ಲೋಕಪಾಲ ಸಂಸ್ಥೆಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಾರ, ಅದ್ರ ಕುರಿತು ಸ್ವಲ್ಪ ನೋಡೋಣ. ಆಮೇಲೆ US ರೆಡ್ ಫ್ಲಾಗ್ 24 ಅಂತಕ್ಕಂಥದ್ದು ಅಮೇರಿಕಾದ ಬಹುರಾಷ್ಟ್ರೀಯ ವ್ಯಾಯಾಮ, ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಆಮೇಲೆ ಇನ್ನೂ 1 ಲೈನರ್ಸ್ಗಳದಾವ, ಈ 1 ಲೈನರ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತಾವ. ಓಕೆನಾ. ಇಷ್ಟೆಲ್ಲ ಇದೆ ಸ್ನೇಹಿತರೆ. ಕ್ಲಾಸನ್ನು ಏನು ಮಾಡಿರಿ, ಕೊನೆಯವರೆಗೂ ನೋಡಿರಿ. ಕೊನೆಯವರೆಗೂ ನೋಡದೇ ಇದ್ದರೆ ಕ್ಲಾಸಿಂದ ನಿಮ್ಗೆ ಅದು ಕಂಟೆಂಟ್ ಎಷ್ಟು ಇಂಪಾರ್ಟೆಂಟ್ ಐತೆ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ಓಕೆನಾ. ನೀವು ಕೊನೆಯ ತನಕ ನೋಡಿದರೆ ನಿಮ್ಗೆ ಅದ್ರದ್ದು ಏನು ಇಂಪಾರ್ಟೆನ್ಸ್ ಐತೆ ಅನ್ನೋದು ಗೊತ್ತಾಗ್ತದೆ. ಓಕೆ, ಹಾಗಾದರೆ ಇವತ್ತಿನ ಮೊದಲ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಮೊದಲ ಪ್ರಶ್ನೆ ಹೀಗಿದೆ. ಯಾವ ದಿನವನ್ನು ವಿಶ್ವ ಕ್ಷೀರ ದಿನವೆಂದು ಆಚರಣೆ ಮಾಡಲಾಗುತ್ತದೆ? ಯಾವ ದಿನವನ್ನು ವಿಶ್ವ ಕ್ಷೀರ ದಿನ, ವಿಶ್ವ ಹಾಲು ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಅಂದರೆ ಜೂನ್ 1. ಏನ್ರಿ, ಜೂನ್ 1 ಏನು ಮಾಡ್ತೀವಿ, ವಿಶ್ವ ಕ್ಷೀರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇದರ ಥೀಮ್ ಏನಾಗಿತ್ತಪ್ಪ, 2024ರ ಥೀಮ್ ಏನಾಗಿತ್ತಂದ್ರೆ ಸೆಲೆಬ್ರೇಟಿಂಗ್ ದ ವೈಟಲ್ ರೂಲ್ ಡೈರಿ ಫ್ಲೇಸ್ ಇನ್ ಡೆಲಿವರಿ ಕ್ವಾಲಿಟಿ ನ್ಯೂಟ್ರಿಷನ್ ಟು ನೌರಿಶ್ ದ ವರ್ಲ್ಡ್ ಅಂತಕ್ಕಂಥದ್ದು ಇದರದ ಥೀಮ್ ಆಗಿತ್ತು. 1-2 ಸಲ ಇಂಗ್ಲೀಷ್ ಒಳಗೆ ಓದ್ರಿ. ಓಕೆನಾ. ಇದು ಕನ್ನಡದೊಳಗೆ ನೋಡಕ್ಕೆ ಹೋದ್ರೆ ವಿಚಿತ್ರ ಭಾಷೆ, ಯಾವ ಭಾಷೆ ಮಾತಾಡತ್ತೀರಿ ಸರ್ ನೀವು ಅಂತ ಕೇಳ್ಬೋದು. ಆ ಥರ ಅದು ಕನ್ನಡದೊಳಗೆ ಬಂದುಬಿಡ್ತೈತಿ. ಓಕೆನಾ. 2001ರಿಂದ ಪ್ರತಿ ವರ್ಷ ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ ಏನು ಮಾಡ್ತದೆ, ಇದನ್ನು ಜೂನ್ 1 ವಿಶ್ವ ಹಾಲು ದಿನವನ್ನಾಗಿ ಆಚರಣೆ ಮಾಡ್ತದೆ. FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅಂತ ಕರಿತೀರಿ ನೋಡ್ರಿ ನೀವು. ಆ ಸಂಸ್ಥೆ ಏನು ಮಾಡ್ತದೆ, 2001ರಿಂದ ಜೂನ್ 1 ವಿಶ್ವ ಹಾಲು ದಿನವನ್ನು ಆಚರಣೆ ಮಾಡತ್ತದ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಹಾಲಿಗೆ ಸಂಬಂಧಿಸಿದ ಕೆಲವು ವಿಶೇಷತೆಗಳದಾವು. ಇಲ್ಲಿ ತನಕ ಎಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದಿಲ್ಲ, ಹಾಲಿಗೆ ಸಂಬಂಧಪಟ್ಟಂಗೆ ಅಷ್ಟು ತೆಗೆದುಕೊಂಡು ಬಂದಿದ್ದೀನಿ. ಓಕೆನಾ. ಆಪರೇಷನ್ ಫ್ಲಡ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟದಂದ್ರೆ ಹಾಲಿನ ಉತ್ಪಾದನೆಗೆ. ಓಕೆನಾ. ಇದನ್ನು ಆಪರೇಷನ್ ಫ್ಲಡ್ ಕಾರ್ಯಕ್ರಮವನ್ನು
1970ರಲ್ಲಿ ಡಾಕ್ಟರ್ ವರ್ಗೀಸ್ ಕುರಿಯನ್ ರವರು ಏನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಡಾಕ್ಟರ್ ವರ್ಗೀಸ್ ಕುರಿಯನ್ ರವರು ಏನು ಮಾಡಿದರು, ಇದನ್ನು ಪ್ರಾರಂಭ ಮಾಡಿದರು. ಇದು ಯಾವುದಂದ್ರೆ NDDB ಅಂದರೆ ಏನ್ರಿದು NDDB, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್. ಹೌದಾ, ಈ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ದ ಒಂದು ಕಾರ್ಯಕ್ರಮ ಯಾವ್ದ್ರಿ, ಆಪರೇಷನ್ ಫ್ಲಡ್ ಅಂತಕ್ಕಂಥದ್ದು NDDB ಒಂದು ಕಾರ್ಯಕ್ರಮವಾಗಿತ್ತು. ಹಾಗಾದ್ರೆ ಈ NDDB ಅಂದ್ರೆ ಏನ್ರಿ, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್. ಈ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಯಾವಾಗ ಪ್ರಾರಂಭ ಆಕತಿ ಅಂದ್ರೆ 1965 ಪ್ರಾರಂಭ ಆಕತಿ. ಇದರ ಕೇಂದ್ರ ಕಚೇರಿ ಎಲ್ಲೈತಿ ಅಂದ್ರೆ ಗುಜರಾತ್. ಎಲ್ರಿ, ಗುಜರಾತ್ನ ಆನಂದ್ ಒಳಗೆ ಇದ್ರದ ಹೆಡ್ ಕ್ವಾರ್ಟರ್ ಕಂಡು ಬರ್ತೈತಿ. ಓಕೆನಾ. ಇದು ವಿಶ್ವದ ಅತಿ ದೊಡ್ಡ ಡೈರಿ ರೀ, ವಿಶ್ವದ ಅತಿ ದೊಡ್ಡ ಹಾಲಿನ ಡೈರಿ, ವಿಶ್ವದ ಅತಿ ದೊಡ್ಡ ಹಾಲಿನ ಡೈರಿ ಇದು, ವಿಶ್ವದ ಅತಿ ದೊಡ್ಡ ಹಾಲಿನ ಡೈರಿ, ವಿಶ್ವದ ಅತಿ ದೊಡ್ಡ ಹಾಲಿನ ಡೈರಿ ಯಾವುದು, NDDB, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್. ಓಕೆನಾ. ಇದ್ರ ಲಾಂಗ್ ಫಾರ್ಮ್ ಕೇಳ್ಯಾರ, ಇದ್ರ ಯಾವಾಗ ಸ್ಟಾರ್ಟ್ ಆಯ್ತು ಕೇಳಾರು, ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಿ ಅಂತ ಕೇಳಿದಾರೆ, ನೆನಪಿರಲಿ. ಓಕೆನಾ. ಇನ್ನೊಂದು ನೋಡ್ರಿ, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲೈತಪ್ಪ ಅಂದ್ರೆ ಹರಿಯಾಣದ ಕರ್ನಾಲ್ ಒಳಗೈತಿ. ಓಕೆನಾ. ಹರಿಯಾಣದ ಕರ್ನಾಲ್ ಒಳಗೆ ಏನು ಕಂಡು ಬರ್ತೈತಿ, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡ್ರಿ, ವಿಶ್ವದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ಯಾವುದ್ರಿ, ಭಾರತ. ವಿಶ್ವದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ಯಾವುದು, ಭಾರತ. ಈಗ ಇನ್ನೊಂದು ಕ್ಲಾರಿಟಿ ಏನು ತಗೋಬೇಕಂದ್ರೆ ನೀವು, ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ, ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಒಂದು ಸಲ ಸರ್ಚ್ ಮಾಡಿದಾಗ ರಾಜಸ್ಥಾನ್ ಅಂತ ಬರ್ತಾ ಇದೆ, ಒಂದು ಸಲ ಸರ್ಚ್ ಮಾಡಿದಾಗ ರಾಜಸ್ಥಾನ್ ಅಂತ ಬರ್ತಾ ಇದೆ, ಒಂದು ಸಲ ಸರ್ಚ್ ಮಾಡಿದಾಗ ಉತ್ತರ ಪ್ರದೇಶ. ಇದು ನನಗೆ ಕ್ಲಾರಿಟಿ ಇಲ್ಲ, ಅದ್ರ ಸಂಬಂಧ ನಾನು ಸ್ಲೈಡ್ ಒಳಗೆ ತಂದಿಲ್ಲ. ನೀವು ಇದನ್ನು ಕ್ಲಾರಿಟಿ ಮಾಡ್ಕೋರಿ. ಓಕೆನಾ. ಗೊತ್ತಿದ್ದದನ್ನು ಗೊತ್ತೈತೆ ಅಂತ ಹೇಳಬೇಕು, ಗೊತ್ತಿಲ್ಲದೆ ಇರೋದನ್ನು ನೇರವಾಗಿ ಗೊತ್ತಿಲ್ಲ ಅಂತ ಹೇಳಬೇಕು. ಓಕೆನಾ. ಆವಾಗ ಮತ್ತೊಬ್ರು ನಮಗೆ ಹೇಳ್ಬೋದು. ಓಕೆನಾ. ನೀವು ಕಮೆಂಟ್ ಮಾಡಿರಿ, ಯಾವುದು ಕ್ಲಿಯರ್ ಐತಿ, ಯಾವುದು ಕರೆಕ್ಟ್ ಐತಿ ಆನ್ಸರನ್ನು ಕಮೆಂಟ್ ಮಾಡಿರಿ. ಏನು ಕ್ವಶನ್ ಇದು, ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತದ? ವಿಶ್ವದೊಳಗಂತೂ ಭಾರತ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತದ. ಓಕೆನಾ. ಇಲ್ಲಿ ರಾಷ್ಟ್ರೀಯ ಹಾಲು ದಿನ ಯಾವಾಗ್ರಿ, ನವೆಂಬರ್ 26. ನಾವು ರಾಷ್ಟ್ರೀಯ ಕಾನೂನು ದಿನ, ರಾಷ್ಟ್ರೀಯ ಸಂವಿಧಾನ ದಿನ ಅಂತೇಳಿ ಏನು ಆಚರಣೆ ಮಾಡ್ತೀವಿ ನವೆಂಬರ್ 26, ಅದೇ ದಿನ ನಾವು ರಾಷ್ಟ್ರೀಯ ಹಾಲು ದಿನವನ್ನು ಆಚರಣೆ ಮಾಡ್ತೀವಿ. ಯಾಕಂದ್ರೆ ನವೆಂಬರ್ 26 ಡಾಕ್ಟರ್ ವರ್ಗೀಸ್ ಕುರಿಯನ್, ಯಾರ್ರಿ, ವರ್ಗೀಸ್ ಕುರಿಯನ್ ಅವರ ಜನ್ಮದಿನ. ವರ್ಗೀಸ್ ಕುರಿಯನ್ ರವರ ಜನ್ಮದಿನ ಎಂದು ನವೆಂಬರ್ 26. ಹೀಗಾಗಿ ಏನು ಮಾಡ್ತೀವಿ, ರಾಷ್ಟ್ರೀಯ ಹಾಲು ದಿನವನ್ನು ಆಚರಣೆ ಮಾಡ್ತೀವಿ. ಓಕೆ, ಇದೇನ್ರಿ ಅಮೂಲ್ ಅಂತಕ್ಕಂಥದ್ದು ಎಲ್ಲರೂ ಕೇಳೇ ಇರ್ತೀರಿ ನೀವು, ಇದೇನು ಭಾಳ ವಿಶೇಷ ಅಲ್ಲ. ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್, ಏನ್ರಿ, ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್. ಇದು ಯಾವಾಗ ಸ್ಟಾರ್ಟ್ ಆಗ್ತದ, 1946 ಒಳಗೆ ಪ್ರಾರಂಭ ಆಗ್ತದ. 1946 ಒಳಗೆ ಪ್ರಾರಂಭ ಆಗ್ತದ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಿ, ಆನಂದ್. ಎಲ್ಲಿ, ಆನಂದ್, ಗುಜರಾತಿನ ಆನಂದ್. ಆಮೇಲೆ ಇಲ್ಲೊಂದು ಕಾಣೋದು ನೋಡ್ರಿ, KMF, ಕರ್ನಾಟಕ ಮಿಲ್ಕ್ ಫೆಡರೇಷನ್. ಇದು ಅಮೂಲ್ ಹಾಲಿನ ಉತ್ಪಾದನೆಗಳನ್ನು ಇವ್ರು ಏನು ಮಾಡ್ತಾರೆ, ಸೇಲ್ ಮಾಡ್ತಾರೆ. ಓಕೆನಾ. KMF, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಯಾವಾಗ ಪ್ರಾರಂಭ ಆಗ್ತದಂದ್ರೆ 1974 ಎಷ್ಟರೊಳಗೆ, 1974 ಪ್ರಾರಂಭ ಆಗ್ತದ. ಇದರ ಹೆಡ್ ಕ್ವಾರ್ಟರ್ ಎಲ್ಲೈತಪ್ಪ ಅಂತಂದ್ರೆ ಬೆಂಗಳೂರು. ಎಲ್ಲಿ, ಬೆಂಗಳೂರದೊಳಗೆ ಇದರ ಹೆಡ್ ಕ್ವಾರ್ಟರ್ ಕಂಡು ಬರ್ತಾ ಇದೆ. ಆಮೇಲೆ ಇವರು ನಂದಿನಿ ಹಾಲಿನ ಉತ್ಪನ್ನಗಳನ್ನು, ನಂದಿನಿ ಹಾಲಿನ ಉತ್ಪನ್ನಗಳನ್ನು ಇವ್ರು ಏನು ಮಾಡ್ತಾರೆ, ತಯಾರಿಸ್ತಾರೆ. ನಂದಿನಿ ಹಾಲಿನ ಉತ್ಪನ್ನಗಳನ್ನು ತಯಾರಿಸೋರು ಯಾರಂದ್ರೆ KMFದವರು, ನೆನ್ಪಿಟ್ಕೋರಿ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಬರೀ ನಾವು ಏನು ಹಾಲಿನ ದಿನದಷ್ಟೇ ಸುದ್ದಿ ಒಳಗಿತ್ತು, ಹಾಲಿನ ಬಗ್ಗೆ ಸಂಬಂಧಪಟ್ಟಂಗೆ ಇಡೀ ಡೀಪಾಗಿ ಅಧ್ಯಯನ ಮಾಡಿದ್ದೀವಿ. ಓಕೆನಾ. ಈ ಥರ ಸ್ನೇಹಿತರೆ, ಈ ಥರ ಇರುತ್ತೆ ಅದು. ಹಾಗಾಗಿ ನಿಮ್ಗೆ ಏನು ಹೇಳೋದಂದ್ರೆ ಕೊನೆಯ ತನಕ ವಿಡಿಯೋನ ನೋಡ್ರಿ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಭಾರತದ ಮೊದಲ ಕ್ವಾಂಟಮ್ ಡೈಮಂಡ್ ಮೈಕ್ರೋಚಿಪ್ ಇಮೇಜರನ್ನು ಅಭಿವೃದ್ಧಿಪಡಿಸುವ ಸಂಸ್ಥೆ ಯಾವುದು? ಇನ್ನು ಅಭಿವೃದ್ಧಿಪಡಿಸೋರ್ದವರು ಅದು ಯಾವುದಂದ್ರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್, TCS ಅಂತ ಕರಿತೀವಿ ನೋಡ್ರಿ. TCS ದೇಶದಲ್ಲಿ ಅತಿ ದೊಡ್ಡ ಸೇವಾ ಸಂಸ್ಥೆ. TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್. ಮುಂದಿನ 2 ವರ್ಷಗಳಲ್ಲಿ ಈ ವಿನೂತನ ಸಾಧನವನ್ನು ಅಭಿವೃದ್ಧಿಪಡಿಸಾಕ TCSದವರ ಮತ್ತು IIT ಬಾಂಬೆದವರ ಏನು ಮಾಡ್ಯಾರು, ಒಪ್ಪಂದಕ್ಕೆ ಸಹಿ ಹಾಕ್ಯಾರು. ಇಲ್ಲ ನೋಡ್ರಿ, TCS ಆ್ಯಂಡ್ IIT ಬಾಂಬೆ ಕೊಲಾಬ್ರೇಟ್ ಆನ್ ಕ್ವಾಂಟಮ್ ಡೈಮಂಡ್ ಮೈಕ್ರೋಚಿಪ್ ಇಮೇಜರ್.
ಅಂತಕ್ಕಂಥದ್ದು. ಓಕೆನಾ, ಇದು ಯಾರ್ಯಾರ ಮಧ್ಯೆ ಒಪ್ಪಂದ ಆಗ್ಯದ ಮತ್ತು ಇದನ್ನು ಅಭಿವೃದ್ಧಿ ಪಡಿಸೋರು ಯಾರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, 2023 UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಅವಾರ್ಡನ್ನು ಯಾರಿಗೆ ಕೊಡಲಾಯ್ತು ಅಂದರೆ ಭಾರತದ ರಾಧಿಕಾ ಸೇನ್, ಭಾರತದ ಮೇಜರ್ ರಾಧಿಕಾ ಸೇನ್ ಅವರಿಗೆ ಇದನ್ನು ಕೊಟ್ಟರು. ಯಾವ್ದು ಅವಾರ್ಡ? UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಅಂತಕ್ಕಂಥದ್ದು. ಇವರು KEAದವ್ರು ಏನಿಲ್ಲ ಇಂಥ ಅವಾರ್ಡ್ಗಳ ಮೇಲೆ ಭಾಳ ಫೋಕಸ್ ಮಾಡ್ತಿರ್ತಾರೆ. ಅಲ್ಲಿ ಇದೇ ಒಂದು ವರ್ಡ್ ಹೇಳಿದೆ ನಾ, ಏನು ಹೇಳಿದೆ ಇಲ್ಲಿ ನೋಡ್ರಿ, TCS. ಈ TCS ಆಗಲಿ, ಆಮೇಲೆ ಇಲ್ಲೊಂದು ವರ್ಡ್ ಹೇಳಿದೆ, ಇಲ್ಲಿ KMF ನಂದಿನಿ ಹಾಲಿನ ಉತ್ಪನ್ನಗಳು, ಇಂಥದ್ರ ಮೇಲೆ ಅವ್ರು ಏನು ಮಾಡ್ತಿರ್ತಾರೆ, ಒಂದೊಂದು ಸ್ಪೆಸಿಫಿಕ್ ಆಗಿ ವರ್ಡ್ಗಳು ಏನು ಬರ್ತಾವಲ್ಲ ಅದ್ರ ಮೇಲೆ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ ಭಾಳ ಫೋಕಸ್ ಮಾಡ್ತಿರ್ತಾರೆ. ಅದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕು. ಓಕೆನಾ. ಮೇಜರ್ ರಾಧಿಕಾ ಸೇನ್ ಅವರ ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ. ಈ ಪ್ರಶಸ್ತಿ ಯಾವುದು? ಯುನೈಟೆಡ್ ನೇಷನ್ಸ್ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯರು ಮೇಜರ್ ರಾಧಿಕಾ ಸೇನ್. ಇವರು ಮೇಜರ್ ರಾಧಿಕಾ ಸೇನ್ ಅವರು 1993 ಹಿಮಾಚಲ ಪ್ರದೇಶದಲ್ಲಿ ಜನನ ಆಗ್ತದೆ. ಎಲ್ರಿ? ಹಿಮಾಚಲ ಪ್ರದೇಶದಲ್ಲಿ ಇವರ ಜನನ ಆಗ್ತದ. ಆಮೇಲೆ ಇವರು ಪ್ರಸ್ತುತ ಏನು ಮಾಡತ್ತಂದ್ರೆ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಯುನೈಟೆಡ್ ಆರ್ಗನೈಜೇಷನ್ ಸ್ಟೆಬಿಲೈಸೇಷನ್ ಮಿಷನ್ನೊಂದಿಗೆ ಪ್ರಸ್ತುತ ಇವರು ಏನು ಮಾಡ್ತಾರೋ ಸೇವೆಯನ್ನು ಸಲ್ಲಿಸ್ತಾರು. ಇಲ್ಲ ನೋಡಿ, 2023 UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಅವಾರ್ಡ್ ಯಾರು? ಇಲ್ಲ ನೋಡಿ, ರಾಧಿಕಾ ಸೇನ್ ಅವರಿಗೆ ಈ ಅವಾರ್ಡನ್ನು ಕೊಟ್ಟಾರಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಹೋಗ್ರಿ ನೋಡ್ರಿ, ಎಂಡ್ ಆಫ್ ಲೈಫ್ ಕೇರ್ ವಿಲ್ ಏನಿದು? ಇಚ್ಛೆಯ ಮೇರೆಗೆ ಜೀವನ ಅಂತ್ಯಗೊಳಿಸುವ ಉಯಿಲು ಅನ್ನ ಅನುಷ್ಠಾನಕ್ಕೆ ತಂದ ಮೊದಲ ರಾಜ್ಯ, ಇನ್ನು ತರಾರ್ದರು ತಂದ ಮೊದಲ ರಾಜ್ಯ ಯಾವುದಂದ್ರೆ ಗೋವಾ. ಓಕೆನಾ. ಇಲ್ಲಿ ನೋಡ್ರಿ, 2023 ಮಾರ್ಚ್ ಒಳಗೆ ಏನಾಗಿತ್ತಂದ್ರೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತೈತಿ. ಏನು ತೀರ್ಪನ್ನು ಕೊಡ್ತೈತಪ್ಪ ಅಂತಂದ್ರೆ, ಅತ್ಯಂತ ಚಿಂತಾಜನಕ ಸ್ಥಿತಿಯಲ್ಲಿರುವ ರೋಗಿಗಳಿಗೆ ಚಿಕಿತ್ಸೆಯನ್ನು ಅವರಿಗೆ ಅಲ್ಲಿಗೆ ನಿಲ್ಲಿಸಿಬಿಡಬೇಕು. ಅಂದರೆ ಅತ್ಯಂತ ಚಿಂತಾಜನಕವಾಗಿರ್ತೈತಿ, ಅವ್ರು ಭಾಳ ಅಂದ್ರೆ ಭಾಳ ಕಷ್ಟ ಅನುಭವಿಸ್ತಿರ್ತಾರೆ. ಅಂಥ ಸಂದರ್ಭದೊಳಗೆ ಅವ್ರಿಗೆ ಏನು ಮಾಡೋದು? ಚಿಕಿತ್ಸೆಯನ್ನು ನಿಲ್ಲಿಸಿಬಿಡೋದು. ಅಂಥದ್ದೊಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ 2023 ನೀಡಿತು. ಅಂದರೆ ಯಾವ ಥರ ಅಂದರೆ ವ್ಯಕ್ತಿ ತಾನು ಒಟ್ಟು ಉಳಿಯುವುದು ಸಾಧ್ಯತೆ ಬಹಳ ಅಂದ್ರೆ ಬಹಳ ಕ್ಷೀಣವಾಗಿರ್ತೈತಿ. ಅಂಥ ಸಂದರ್ಭದೊಳಗೆ ಆ ವ್ಯಕ್ತಿ ಖುದ್ದಾಗಿ ಲಿವಿಂಗ್ ವಿಲ್ಲನ್ನು ಬರೆದು ಕೊಡುವುದು. ಹೌದಾ? ಇಲ್ಲದೇ ಇದ್ರೆ ಇನ್ನೊಂದು ತೀರ್ಪು, ಆ ತೀರ್ಪೊಳಗೆ ಇನ್ನೊಂದು ಏನು ಉಲ್ಲೇಖ ಮಾಡಿತ್ತಂದ್ರೆ, ಆ ವ್ಯಕ್ತಿ ವಿಲ್ಲನ್ನು ಬರೀಲಕ್ಕೆ ಅಸಮರ್ಥನಾಗಿದ್ದ ಅಂತಂದ್ರೆ ಆ ವ್ಯಕ್ತಿಗೆ ಸಂಬಂಧಪಟ್ಟವರು, ನೇರವಾಗಿ ಆ ವ್ಯಕ್ತಿಗೆ ಸಂಬಂಧಪಟ್ಟವರು ಯಾರಾದರೂ ಇದ್ದರೆ, ಅಪ್ಪ ಅಮ್ಮ ಚಿಕ್ಕಮ್ಮ ಅಥವಾ ಹೆಂಡತಿ ಮಕ್ಕಳು, ಈ ಥರ ಯಾರಾದರೂ ಒಬ್ಬರು ಆ ವ್ಯಕ್ತಿಗೆ ನೀಡುವ ಚಿಕಿತ್ಸೆಯನ್ನು ತಡೀರಿ, ಆ ವ್ಯಕ್ತಿಗೆ ನೀಡುವ ಚಿಕಿತ್ಸೆಯನ್ನು ತಡೀಬೇಕಂತೇಳಿ ನಾವು ಹೈಕೋರ್ಟ್ಗೆ ರಿಟ್ ಹೋಗ್ಬೋದು, ಹೈಕೋರ್ಟ್ಗೆ ರಿಟ್ಟನ್ನು ಸಲ್ಲಿಸ್ಬೋದು ಅಂತೇಳಿ ಅವ್ರು ಏನು ಮಾಡಿದ್ರು 2023 ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು. ಹಾಗಾದ್ರೆ ಹೈಕೋರ್ಟ್ ರಿಟ್ ಹೊರಡಿಸುವ ಎಷ್ಟನೇ ವಿಧಿ ಮೂಲಕ ರಿಟ್ ಹೊರಡಿಸ್ತೈತಿ? ಹೈಕೋರ್ಟ್ 226ನೇ ವಿಧಿ ಮೂಲಕ ಹೈಕೋರ್ಟ್ ರಿಟ್ ಹೊರಡಿಸ್ತೈತಿ. ಸುಪ್ರೀಂ ಕೋರ್ಟ್ ಎಷ್ಟನೇ ವಿಧಿ ಮೂಲಕ ರಿಟ್ ಹೊರಡಿಸ್ತೈತಿ? 32ನೇ ವಿಧಿ ಮೂಲಕ ರಿಟ್ ಹೊರಡಿಸ್ತೈತಿ. ಇವುಗಳನ್ನು ಕಡ್ಡಾಯವಾಗಿ ಕೇಳಬಹುದು, ಇವುಗಳನ್ನು ಕಡ್ಡಾಯವಾಗಿ ಕೇಳಕ್ಕೆ ಬರೋಂಗಿಲ್ಲ. ಯಾಕಂದರೆ ಇವು ಮೂಲಭೂತ ಹಕ್ಕುಗಳಲ್ಲಿದ್ದಾವು, ಎಲ್ಲಿ ಫಂಡಮೆಂಟಲ್ ರೈಟ್ಸ್ ಒಳಗದಾವು. ಇವು ಫಂಡಮೆಂಟಲ್ ರೈಟ್ಸ್ ಅಲ್ಲ ಅಂತಕ್ಕಂಥದ್ದು ನೆನಪಿರಲಿ. ಯಾವುದೇ ಬಂದರೂ ನಾವು ಡೀಪ್ ಆಗಿ ಕಂಪ್ಯಾರಿಸನ್ ಮಾಡಿ ಓದಬೇಕು. ಈಗ ಸುಪ್ರೀಂ ಕೋರ್ಟ್ ಐತಿ, ಹೈಕೋರ್ಟ್ ಐತಿ, ಒಂದು ಕಡೆ ಸುಪ್ರೀಂ ಕೋರ್ಟ್ ಇಡೋದು, ಒಂದು ಕಡೆ ಹೈಕೋರ್ಟ್ ಇಡೋದು, ಕಂಪ್ಯಾರಿಸನ್ ಮಾಡೋದು. ಆಮೇಲೆ ಏನು ಮಾಡೋದು ಅಂದ್ರೆ, ಒಂದು ಕಡೆ ಪ್ರಧಾನಮಂತ್ರಿ ಇಡೋದು, ಒಂದು ಕಡೆ ಮುಖ್ಯಮಂತ್ರಿ ಇಡೋದು, ಅಲ್ಲಿ ಕಂಪ್ಯಾರಿಸನ್ ಮಾಡೋದು. ಒಂದು ಕಡೆ ಅಡ್ವೊಕೇಟ್ ಜನರಲ್ ಇಡೋದು, ಒಂದು ಕಡೆ ಅಟಾರ್ನಿ ಜನರಲ್ ಇಡೋದು, ಎರಡು ಕಂಪ್ಯಾರಿಸನ್ ಮಾಡಿ ಓದೋದು. ಭಾಳ ಅಂದ್ರೆ ಭಾಳ ಈಸಿಯಾಗಿ ಓದ್ಬೋದು ಸ್ನೇಹಿತರೆ. ಓಕೆನಾ? ಅದು ಬೇಡ. ಓಕೆ, ಇಲ್ಲಿ ನೋಡ್ರಿ. ಓಕೆ, ಇದರನ್ವಯ ಈ ಏನು ತೀರ್ಪು ಕೊಡ್ತಲ್ಲ, ಇದರನ್ವಯ ಏನು ಮಾಡಿತ್ತು ಅಂದರೆ ಗೋವಾದ ಹೈಕೋರ್ಟ್ ಏನು ಮಾಡಿತ್ತು, ಇತ್ತೀಚೆಗೆ ಇಚ್ಛೆಯ ಮೇರೆಗೆ ಜೀವನವನ್ನು ಅಂತ್ಯಗೊಳಿಸುವ ಉಯಿಲನ್ನು ಅನುಷ್ಠಾನಕ್ಕೆ ತರಲಾಕ ಅನುಮತಿಯನ್ನು ಕೊಟ್ಟೈತಿ. ಇದನ್ನು ನಾವು ಇಚ್ಛೆಯ ಮೇರೆಗೆ ಜೀವನವನ್ನು ಅಂತ್ಯಗೊಳಿಸುವ ಉಯಿಲು, ಇದಕ್ಕೆ ಏನಂತ ಕರಿತೀವಿ ಅಂದರೆ ಯುಥನೇಶಿಯಾ ಅಂತ ಕರಿತೀವಿ. ಯುಥನೇಶಿಯಾ ಅಂದರೆ ಏನ್ರಿ? ಇಟ್ಸ್ ಅಬೌಟ್ ಮರ್ಸಿ ಕಿಲ್ಲಿಂಗ್. ಹೌದಾ? ಇಲ್ಲಿ ನೋಡಿ, ಯುಥನೇಶಿಯಾ ಜೀವನ ನಡೆಸಲಾಗದ ಸ್ಥಿತಿಯಲ್ಲಿರುವ ವ್ಯಕ್ತಿಗೆ ಆ ನೋವಿನಿಂದ ಜೀವನ ಕೊನೆಗಾಣಿಸುವುದನ್ನು ನಾವು ಏನಂತ ಕರಿತೀವಿ? ಯುಥನೇಶಿಯಾ ಅಥವಾ ದಯಾಮರಣ ಅಂತ ಕರಿತೀವಿ. 2021 UPSC ಪ್ರಿಲಿಮ್ಸ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ದಯಾಮರಣ ಮೇಲೆ 4 ರಿಂದ 5 ಕ್ವಶನ್ ಇದಾವೆ. ಓಕೆನಾ?
ನೋಡಿ ತೆಗೆದು 2021 UPSC ಪ್ರಿಲಿಮ್ಸ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಈ ದಯಾಮರಣ ಮೇಲೆ 4 ರಿಂದ 5 ಕ್ವಶನ್ ಅದಾವೆ. ಓಕೆನಾ. ಈ ಪದ್ಧತಿಯು ಹೆಚ್ಚಾಗಿ ಎಲ್ಲೈತಿ ಅಂದರೆ ಜಾರಿ ಒಳಗೆ ಪಶ್ಚಿಮ ಬಂಗಾಳದಲ್ಲೇ ಜಾರಿಯಲ್ಲಿ ಐತಿ. ಓಕೆನಾ. ಯುಥನೇಷಿಯಾ. ನೆಕ್ಸ್ಟ್ ನೋಡ್ರಿ, 2024ನೇ ಸಾಲಿನ WHO ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಯಾವ ಸಂಸ್ಥೆಗೆ ನೀಡಲಾಯಿತು ಅಂದ್ರೆ ನಿಮಾನ್ಸ್. ಯಾರು ಕೊಡ್ತಾರೆ ರೀ? WHO, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ದವ್ರು ಕೊಡ್ತಾರೋ. 2019ರಿಂದ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಆರೋಗ್ಯ ಜಾಗೃತಿ ಮೂಡಿಸುವ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಏನು ಮಾಡ್ತಾರೋ ಈ ಪ್ರಶಸ್ತಿಯನ್ನು ಕೊಡಾಕತ್ತಾರು. ಆಮೇಲೆ ನಿಮಾನ್ಸ್ ಕುರಿತು ಸ್ವಲ್ಪ ನೋಡಿದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸರ್ಜರಿ ಅಂತಕ್ಕಂಥದ್ದು ಇದರದ ಫುಲ್ ಫಾರ್ಮು. ಆಮೇಲೆ ಇದು ಎಲ್ಲೈತೆ ಅಂದ್ರೆ ಬೆಂಗಳೂರು ಒಳಗೈತಿ. ಇದನ್ನು ಬೆಂಗಳೂರು ಒಳಗೆ ಯಾರು ಸ್ಥಾಪಿಸ್ತಾರೆ ಅಂದ್ರೆ ಸರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್ ರವರು 1936 ಇದನ್ನ ಏನು ಮಾಡ್ತಾರೋ ಪ್ರಾರಂಭ ಮಾಡ್ತಾರೋ. ಓಕೆನಾ. ಇಲ್ಲಿ WHO ನೋಡಿದ್ರೆ WHO ಯಾವಾಗ ಸ್ಟಾರ್ಟ್ ಆಕೈತ್ರಿ? WHO ಯಾವಾಗ ಸ್ಟಾರ್ಟ್ ಆಕೈತೆ ಅಂದ್ರೆ 1948 ಏಪ್ರಿಲ್ 7. ಎಷ್ಟ್ರಿ? 1948 ಏಪ್ರಿಲ್ 7. ಇದನ್ನ ವಿಶ್ವ ಆರೋಗ್ಯ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಏಪ್ರಿಲ್ 7. ಓಕೆನಾ. 1948 ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ ಅಂತೇಳಿ ಆಚರಣೆ ಮಾಡ್ತಾ ಬರ್ತೀವಿ. ಆಮೇಲೆ ಇದರದ ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂತಂದ್ರೆ ಜಿನೇವಾದೊಳಗೆ ಇದರದ ಕೇಂದ್ರ ಕಚೇರಿ ಐತಿ. ಎಲ್ಲಿ? ಜಿನೇವಾದೊಳಗೆ ಇದರ ಕೇಂದ್ರ ಕಚೇರಿ ಕಂಡು ಬರ್ತದೆ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಇನ್ನು ಕಡೆ ನಾವು FAO ಅನ್ನು ನೋಡಿದ್ದೀವಿ. ಏನ್ರಿ? FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಯಾವಾಗ ಸ್ಟಾರ್ಟ್ ಆಕತ್ತಂದ್ರೆ 1945 ಅಕ್ಟೋಬರ್ 16ರಂದು ಏನಾಕತಿ ಇದು ಸ್ಥಾಪನೆ ಆಕತಿ. ಇದರ ಹೆಡ್ ಕ್ವಾರ್ಟರ್ ಎಲ್ಲೈತಪ್ಪ ಅಂದ್ರೆ ಇಟಲಿ ದೇಶದ ರೋಮ್ ಒಳಗೆ ಇದರದ ಕೇಂದ್ರ ಕಚೇರಿ ಕಂಡು ಬರ್ತೈತಿ. ಅಲ್ಲ ಹೇಳಬೇಕಾಗಿತ್ತು, ಈಗ ನೆನಪಿತ್ತು. ಓಕೆನಾ. ನೆಕ್ಸ್ಟ್ ನೋಡ್ರಿ, ಏರ್ ಟು ಸರ್ಫೇಸ್ ರುದ್ರ M2 ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಓಕೆನಾ. DRDO ಸಂಸ್ಥೆ ಏನು ಮಾಡೈತಿ ಇದನ್ನ ರುದ್ರ M2 ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ. ಇದು ಏನ್ರಿ? ಏರ್ ಟು ಏರ್ ಅಂದರೆ ಆಕಾಶದಿಂದ ಮೇಲ್ಮೈ. ಓಕೆನಾ. ಆಕಾಶದಿಂದ ಮೇಲ್ಮೈ. ಇಲ್ಲಿ ಕಾಣ್ತದೆ ನೋಡ್ರಿ ಸುಕೋಯಿ 30 ಯುದ್ಧ ವಿಮಾನ. ಓಕೆ. ಇದು ಸ್ವಲ್ಪ ನಮ್ದು ಮೈ ಎಕ್ಸಾಮ್ ಓಲ್ಡ್ ಕಲರ್ ಹೆಚ್ಚಾಗೈತಿ, ಹಿಂಗಾಗಿ ನಿಮ್ಗೆ ಕಾಣ್ತಾ ಇಲ್ಲ. ಓಕೆನಾ. DRDO ಸಕ್ಸಸ್ಫುಲಿ ಟೆಸ್ಟ್ ಫೈರ್ ರುದ್ರಮ್ 2 ಮಿಸೈಲ್. ಓಕೆನಾ. ಇಲ್ಲಿ ನೋಡ್ರಿ DRDO ಒಡಿಸ್ಸಾದ ಕರಾವಳಿಯಿಂದ ಸುಕೋಯಿ 30 MK1 ವಿಮಾನದಿಂದ ರುದ್ರಮ್ 2 ಏನು ಮಾಡೈತಿ? ರುದ್ರಮ್ 2 ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದರು. ಓಕೆನಾ. ಇಲ್ಲಿ ಒಡಿಸ್ಸಾದ ಕರಾವಳಿ ಏನ್ರಿ? ಚಾಂಡಿಪುರ. ಒಡಿಸ್ಸಾದ ಕರಾವಳಿ ವಿಲ್ಲರ್ ಐಲ್ಯಾಂಡ್ ಅಂತ ಕರಿತೀವಿ. ವಿಲ್ಲರ್ ಐಲ್ಯಾಂಡ್. ಈ ವಿಲ್ಲರ್ ಐಲ್ಯಾಂಡನ್ನು APJ ಅಬ್ದುಲ್ ಕಲಾಂ ದ್ವೀಪ ಅಂತೇಳಿ ಕರಿತೀವಿ. ಏನ್ರಿ? APJ ಅಬ್ದುಲ್ ಕಲಾಂ ದ್ವೀಪ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಡಿ. ಓಕೆ. ನೆಕ್ಸ್ಟ್ ನೋಡ್ರಿ, ಅದಾನಿ ಇಂಟರ್ನ್ಯಾಷನಲ್ ಪೋರ್ಟ್ಸ್ ಹೋಲ್ಡಿಂಗ್ ಪ್ರೈವೇಟ್ ಲಿಮಿಟೆಡ್ಗೆ ಸೇರ್ಪಡೆಗೊಂಡ ಇತ್ತೀಚಿನ ಬಂದರು ಯಾವುದು? ಓಕೆನಾ. ಅದು ಯಾವುದಂದ್ರೆ ತಾಂಜೇನಿಯಾ ದೇಶದ ಡಾರ್ ಎಸ್ ಸಲಾಂ ಅಂತಕ್ಕಂಥ ಬಂದರು ಏನು ಮಾಡೈತಿ ಇತ್ತೀಚೆಗೆ ಅದಾನಿ ಅವರು ಏನು ಮಾಡಿದಾರೆ? ತಾಂಜೇನಿಯಾದೊಂದಿಗೆ 30 ವರ್ಷಗಳವರೆಗಿನ ಒಪ್ಪಂದವನ್ನು ಮಾಡ್ಕೊಂಡಾರ. ಅದಾನಿ ಫೋರ್ಟ್ಸ್ ಟು ಮ್ಯಾನೇಜ್ ಡಾರ್ ಎಸ್ ಸಲಾಂ ಫೋರ್ಟ್ ಆಫ್ ತಾಂಜೇನಿಯಾ ಫಾರ್ 30 years. 30 ವರ್ಷಗಳವರೆಗೆ ಏನು ಮಾಡ್ಯಾರು? ಒಪ್ಪಂದಕ್ಕೆ ಸಹಿ ಹಾಕ್ಯಾರು. ಡಾರ್ ಎಸ್ ಸಲಾಂ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ತಾಂಜೇನಿಯಾ ದೇಶದೊಳಗೆ ಕಂಡು ಬರ್ತೈತೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಓಕೆನಾ. ನೋಡ್ರಿ ಅದಾನಿ ಫೋರ್ಟ್ಸ್ ಎಂಫೈರ್. ಇಲ್ಲಿ ನೋಡ್ರಿ ಗುಜರಾತ್ ಒಳಗೆ ಯಾವ್ಯಾವ ಬಂದರುಗಳು ಕಂಡು ಬರ್ತಾವಂದ್ರೆ ಮುಂದ್ರಾ ಬಂದರು, ಆಮೇಲೆ ಕಾಂಡ್ಲಾ ಬಂದರು, ದಾಹೇಜ್ ಬಂದರ, ಹಾಜ್ರಾ ಬಂದರ, ಇವೆಲ್ಲನೂ ಗುಜರಾತ್ ಒಳಗದವು. ಇವೆಲ್ಲ ಗುಜರಾತ್ ಒಳಗಿದ್ದದ್ದು ಅದಾನಿ ಒಡೆತನಕ್ಕೆ ಸೇರ್ಪಡೆಗೊಂಡಿವೆ. ಆಮೇಲೆ ಗೋವಾದೊಳಗಿದ್ದದ್ದು ಯಾವುದು? ಮರ್ಮಗೋವಾ ಬಂದರು ಏನು ಮಾಡೈತಿ? ಅದಾನಿ ಒಡೆತನಕ್ಕೆ ಸೇರ್ಪಡೆಗೊಂಡಿದೆ. ಆಮೇಲೆ ವಿಜಿಜಮ್ ಬಂದರ್. ಈ ವಿಜಿಜಮ್ ಬಂದರು ಇತ್ತೀಚೆಗೆ 2022 ಸೇರ್ಪಡೆಗೊಂಡಿತು. ಇದು ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಆಮೇಲೆ ಧಾಮ್ರಾ ಬಂದರು, ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಇದನ್ನು ಅದಾನಿ ಒಡೆತನಕ್ಕೆ ಸೇರ್ಪಡೆಗೊಂಡಿದೆ. ಆಮೇಲೆ ವಿಶಾಖಪಟ್ಟಣಂ ಬಂದರು ಆಂಧ್ರ ಪ್ರದೇಶದೊಳಗೆ ಕಂಡು ಬರ್ತಾ ಇದೆ. ಇದು ಏನು ಮಾಡೈತಿ? ಅದಾನಿ ಒಡೆತನಕ್ಕೆ ಸೇರ್ಪಡೆಗೊಂಡಿದೆ. ಆಮೇಲೆ ತಮಿಳುನಾಡಿನಾಗ ಕಟ್ಟುಪಲ್ಲಿ ಆಮೇಲೆ ಎನ್ನೂರು ಇವೆಲ್ಲನೂ ಏನು ಮಾಡಿದಾವಂದ್ರೆ ಅದಾನಿ ಒಡೆತನಕ್ಕೆ ಸೇರ್ಪಡೆಗೊಂಡ ಭಾರತದಲ್ಲಿರ್ತಕ್ಕಂಥ ಇವು ಬಂದರುಗಳು. ಓಕೆನಾ. ಇನ್ನೂ ನಾವು ಪ್ರಮುಖವಾಗಿದ್ದದ್ದು ತೊಗೊಂಡೇನಿ. ಓಕೆನಾ.
ನೆಕ್ಸ್ಟ್ ನೋಡ್ರಿ, ಯಾವ ದಿನವನ್ನು ತೆಲಂಗಾಣ ರಾಜ್ಯ ರಚನಾ ದಿನವೆಂದು ಆಚರಣೆ ಮಾಡುತ್ತೇವೆ? ಯಾವ ದಿನವನ್ನು ನಾವು ತೆಲಂಗಾಣ ರಾಜ್ಯ ರಚನಾ ದಿನವೆಂದು ಆಚರಣೆ ಮಾಡುತ್ತೇವೆ ಅಂದರೆ ಜೂನ್ 2. ಜೂನ್ 2 ನಾವು ತೆಲಂಗಾಣ ರಾಜ್ಯ ರಚನಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ನೋಡ್ರಿ, ಇದನ್ನ TB ಶ್ರೀಕೃಷ್ಣ ಸಮಿತಿ, ಇನ್ನೊಂದು ಬರ್ತೈತಿ ಶ್ರೀಕೃಷ್ಣ ಸಮಿತಿ, ಇದು ದತ್ತಾಂಶಕ್ಕೆ ಸಂಬಂಧಪಟ್ಟದ. ಶ್ರೀಕೃಷ್ಣ ಸಮಿತಿ ಯಾವ್ದಕ್ಕೆ ಸಂಬಂಧಪಟ್ಟದ? ದತ್ತಾಂಶಕ್ಕೆ ಸಂಬಂಧಪಟ್ಟದ. ಇದು TB ಶ್ರೀಕೃಷ್ಣ ಸಮಿತಿಯ ಶಿಫಾರಸಿನನ್ವಯ 2014 ಜೂನ್ 2 ಇದು ಆಂಧ್ರ ಪ್ರದೇಶ ಆಗಬೇಕು. ಆಂಧ್ರ ಪ್ರದೇಶದಿಂದ ತೆಲಂಗಾಣ ರಾಜ್ಯವನ್ನು ರಚನೆ ಮಾಡಲಾಯಿತು. ಈಗ ಆ ತೆಲಂಗಾಣ ಐತಲ್ರಿ, ಈ ತೆಲಂಗಾಣ ಯಾವ ರಾಜ್ಯಗಳೊಂದಿಗೆ ಗಡಿ ಹಂಚ್ಕೊಳ್ತದ? ಒಂದು ಮಹಾರಾಷ್ಟ್ರದೊಂದಿಗೆ ಗಡಿ ಹಂಚ್ಕೊಳ್ತದ, ಆಮೇಲೆ ಕರ್ನಾಟಕದೊಂದಿಗೆ ಗಡಿ ಹಂಚ್ಕೊಳ್ತದ, ಆಮೇಲೆ AP ಆಂಧ್ರ ಪ್ರದೇಶದೊಂದಿಗೆ ಗಡಿ ಹಂಚ್ಕೊಳ್ತದ, ಆಮೇಲೆ ಇಲ್ಲಿ ಛತ್ತೀಸ್ಗಢದೊಂದಿಗೆ ಗಡಿ ಹಂಚ್ಕೊಳ್ತದ, ಆಮೇಲೆ ಇಲ್ಲಿ ಒಡಿಸ್ಸಾದೊಂದಿಗೆ ಗಡಿ ಹಂಚ್ಕೊಳ್ತದ. ನೋಡ್ರಿ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚ್ಕೊಂಡೈತೆ ಅನ್ನೋದ ನೀವು ಕನ್ಫರ್ಮ್ ಆಗಿ ತಿಳ್ಕೋರಿ. ಮಹಾರಾಷ್ಟ್ರ, ಓಕೆನಾ? ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ಒಡಿಸ್ಸಾ, ಛತ್ತೀಸ್ಗಢದೊಂದಿಗೆ ಇದು ಏನು ಮಾಡೈತಿ? ಗಡಿ ಹಂಚ್ಕೊಂಡೈತಿ. ಇದು ಬಾರ್ಡರ್, ಓಕೆನಾ? ಆಂಧ್ರ ಪ್ರದೇಶವಾಗ ರಚನೆ ಆಕೈತಿ 1953. ಭಾಷಾವಾರು ರಚನೆಗೊಂಡ ಮೊದಲ ರಾಜ್ಯ ಯಾವುದು? ಆಂಧ್ರ ಪ್ರದೇಶ್. ಪೊಟ್ಟಿ ಶ್ರೀರಾಮುಲು ಅಂತಕ್ಕಂಥವ್ರು ಉಪವಾಸ ಕೈಗೊಂಡು ಇಲ್ಲಿ ಮರಣಾಂತ ಉಪವಾಸ ಕೈಗೊಂಡು ಇಲ್ಲಿ ನಿಧನ ಹೊಂತಾರ. ಅವರ ನಿಧನದ ಪ್ರತಿಫಲವಾಗಿ 1953 ಏನಾಕೈತಿ? ಆಂಧ್ರ ಪ್ರದೇಶ ಭಾಷಾವಾರು ರಾಜ್ಯವಾಗಿ ರಚನೆಗೊಳ್ತೈತಿ. ಆಮೇಲೆ ಅಲ್ಲಿಂದ ಡೊಮಿನೇಟ್ ಮಾಡ್ತಾ ಬಂದು ಹೋರಾಟ ಮಾಡ್ತಾ ಇದ್ರು. ತೆಲಂಗಾಣ ಸಪ್ರೇಟ್ ಆಗ್ಬೇಕಂತ ಹೋರಾಟ ಮಾಡ್ತಾ ಇದ್ರು. ಅದು ಯಾವಾಗ ಸ್ಫೋಟಗೊಳ್ತದೆ ಅಂದರೆ 2014 ಸ್ಫೋಟಗೊಂಡು ಜೂನ್ 2 ಏನಾಗ್ತದೆ? ಒಂದು ತೆಲಂಗಾಣ ರಾಜ್ಯ ಸಪ್ರೇಟ್ ಆಗಿ ಹೊರಹೊಮ್ಮತದ. ಇದರ ತೆಲಂಗಾಣದ ರಾಜಧಾನಿ ಯಾವ್ದಾಕೈತಿ? ಹೈದರಾಬಾದ್ ರಾಜಧಾನಿ ಆಕೈತಿ. ಇವರು ಆಂಧ್ರ ಪ್ರದೇಶದವರು ಇನ್ನೂ ರಾಜಧಾನಿಯನ್ನು ನಾವು ಇದನ್ನ ಮಾಡ್ಕೋತೀವಿ ಅಂತೇಳಿ ಕ್ಲಾರಿಟಿ ಕೊಡ್ತಾ ಇಲ್ಲ. ಒಂದು ಶಾಸಕಾಂಗ ಒಂದು ಸಪ್ರೇಟ್ ಮಾಡ್ಕೋತಾರು, ಕಾರ್ಯಾಂಗದ ಒಂದು ಸಪ್ರೇಟ್ ಮಾಡ್ಕೋತಾರು. ಕರ್ನೂಲ, ಆಮೇಲೆ ವಿಶಾಖಪಟ್ಟಣ, ವೈಜಾಗ್ ಅಂತ ಕರೀತಾರೆ ನೋಡ್ರಿ, ಅವೆಲ್ಲ ಅಮರಾವತಿ, ಇವೆಲ್ಲ ರಾಜಧಾನಿಗಳನ್ನ ಅವ್ರು ಮಾಡ್ಕೊಂಡವ್ರು. ಓಕೆನಾ? ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಆಮೇಲೆ ಇಲ್ಲಿ ಸಂವಿಧಾನದ 3ನೇ ವಿಧಿ ಯಾವುದ್ರಿ? ಸಂವಿಧಾನದ 3ನೇ ವಿಧಿ ಏನು ಮಾಡ್ತದೆ ಅಂದ್ರೆ ನೂತನ ರಾಜ್ಯಗಳ ರಚನೆಗೆ ಅವಕಾಶ ನೀಡ್ತದೆ. ಇಲ್ಲಿ ಏನಂದ್ರೆ ಸಂವಿಧಾನದ 3ನೇ ವಿಧಿ ಏನೇನು ಹೇಳ್ತೈತೆ ಅಂದ್ರೆ ರಾಜ್ಯಗಳ ರಚನೆ ಆಗೋದಾಗಲಿ, ಆಮೇಲೆ ರಾಜ್ಯಗಳ ಗಡಿ ಬದಲಾವಣೆ ಆಗಲಿ, ರಾಜ್ಯಗಳ ಹೆಸರು ಬದಲಾವಣೆ ಆಗಲಿ, ಇವು ಏನೇನು ಬರ್ತಾವಲ್ಲ ರಾಜ್ಯಗಳಿಗೆ ಸಂಬಂಧಪಟ್ಟದ್ದು, ಅದು ಏನಾದರೂ ತಿದ್ದುಪಡಿ ಮಾಡಬೇಕಾದ್ರೆ ಅದು ಎಲ್ಲಿ ತಿದ್ದುಪಡಿ ಮಾಡ್ಬೇಕಂದ್ರೆ 3ನೇ ವಿಧಿಗೆ ನಾವು ತಿದ್ದುಪಡಿ ತರಬೇಕು. ಹೌದಾ? ಅದು ಏನು ಮಾಡ್ತೈತಿ? ನಮ್ಗೆ ಅವಕಾಶ ಕೊಡ್ತೈತಿ. ಯಾರು ಮಾಡ್ತಾರ? ಸಂಸತ್ತು. ಓಕೆನಾ? ಸಂಸತ್ತು ಮಾಡ್ತೈತಿ. ಆಮೇಲೆ ಈ ಹೊಸ ರಾಜ್ಯಗಳ ರಚನಾ ಮಸೂದೆಗೆ ರಾಷ್ಟ್ರಪತಿಗಳ ಪೂರ್ವಾನುಮತಿ ಕಡ್ಡಾಯವಾಗಿರ್ತದೆ. ಹಣಕಾಸು ಮಸೂದೆಗೆ ಹೆಂಗೆ ರಾಷ್ಟ್ರಪತಿಯವ್ರದ ಪೂರ್ವಾನುಮತಿ ಕಡ್ಡಾಯವಾಗಿರ್ತದಲ್ಲ, ಅದೇ ರೀತಿ ಹೊಸ ರಾಜ್ಯಗಳ ರಚನೆ ಮಸೂದೆಗೆ ರಾಷ್ಟ್ರಪತಿಯವರ ಪೂರ್ವಾನುಮತಿ ಕಡ್ಡಾಯವಾಗಿರ್ತದೆ. ಆಮೇಲೆ ಇಲ್ಲಿ ತೆಲಂಗಾಣ ನೋಡಿದರೆ ಈಗ ಹೇಳಿದೆ, ಯಾವುದಾದ್ರು ಒಂದು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾದೊಂದಿಗೆ ಏನು ಮಾಡೈತಿ? ಗಡಿಯನ್ನು ಹಂಚ್ಕೊಂಡೈತಿ. ಹಾಗಾಗಿ ತೆಲಂಗಾಣದ ರಾಜಧಾನಿ ಯಾವ್ದು ರೀ? ಹೈದರಾಬಾದ. ಈ ಹೈದರಾಬಾದ ಭಾಳ ಡೇಂಜರ್ ರೀ, ಎಕ್ಸಾಮ್ನಾಗ ನಮ್ಮನ್ನು ಬಾಧ ಮಾಡಿಬಿಡ್ತೈತಿ. ಹೇಳ್ತೀನಿ ಯಾಕತ್. ತೆಲಂಗಾಣದ ರಾಜಧಾನಿ ಯಾವುದು? ಹೈದರಾಬಾದ. ಈ ಹೈದರಾಬಾದ ಮೊದಲ ಹೆಸರೇನು? ಭಾಗ್ಯನಗರ ಏನಂತ ಕರಿತೀವಿ ರೀ? ಮೊದಲೇನು ಕರಿತೀವಿ? ಭಾಗ್ಯನಗರ ಅಂತೇಳಿ ಕರಿತಾ ಇದ್ರು. ಇದು ಯಾವ ನದಿ ದಂಡೆ ಮೇಲೆ ಐತಪ್ಪ ಅಂದ್ರೆ ಮೂಶಿ ನದಿಯ ದಂಡೆ ಮೇಲೆ ಐತಿ. ನೆನಪಿರಲಿ, ಮೂಶಿ ನದಿಯ ದಂಡೆ ಮೇಲೆ ಐತಿ. ಆಮೇಲೆ ಇಲ್ಲಿ ಹೈದರಾಬಾದ್ನಲ್ಲಿರುವ ಪ್ರಮುಖ ಕೇಂದ್ರಗಳು ಇವು ನೋಡ್ರಿ, ಇವು ಎಷ್ಟು ಕನ್ಫ್ಯೂಸ್ ಮಾಡ್ತಾವಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ತಾವೆ. ಓಕೆನಾ? ಇಲ್ಲಿ ನೋಡ್ರಿ ಏನೇನದಾವಪ್ಪ ಒಂದೊಂದಾಗಿ ಹೇಳ್ಕೊತಕ್ಕ ನೋಡ್ರಿ. ರಾಷ್ಟ್ರಪತಿಯ ನಿಲಯ ಎಲ್ರಿ? ರಾಷ್ಟ್ರಪತಿ ನಿಲಯಂ ಎಲ್ಲೈತಿ? ಹೈದರಾಬಾದ್ ಒಳಗೈತಿ. ಆಮೇಲೆ ರಾಮೋಜಿ ಯಾವ್ದ್ರಿ? ರಾಮೋಜಿ ಫಿಲ್ಮ್ ಸಿಟಿ ಎಲ್ಲೈತಿ? ಹೈದರಾಬಾದ್ ಒಳಗೈತಿ. ಆಮೇಲೆ ಚಾರ್ ಮಿನಾರ್ ಏನ್ರಿ? ಬಾರ್ ಮಿನಾರ್ ಐತೇನಿದು? ಓಕೆ, ಚಾರ್ ಮಿನಾರ್ ಎಲ್ಲೈತಿ? ಹೈದರಾಬಾದ್ ಒಳಗೈತಿ. ಆಮೇಲೆ ಸಾಲಾರ್ಜಂಗ್ ಮ್ಯೂಸಿಯಂ ಎಲ್ಲಿ ಕಂಡು ಬರ್ತಿದೆ? ಹೈದರಾಬಾದ. ಆಮೇಲೆ ಉಸ್ಮಾನಿಯಾ ಯಾವ್ದ್ರಿ? ಉಸ್ಮಾನಿಯಾ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ತದೆ ಸ್ನೇಹಿತರೆ? ಹೈದರಾಬಾದ. ಉಸ್ಮಾನಿಯಾ ವಿಶ್ವವಿದ್ಯಾಲಯ.
ಆಮೇಲೆ ಜವಾಹರ್ಲಾಲ್ ನೆಹರು ತಾಂತ್ರಿಕ ವಿಶ್ವವಿದ್ಯಾಲಯ ಯಾವುದ್ರಿ? ಜವಾಹರಲಾಲ್ ನೆಹರು ತಾಂತ್ರಿಕ ವಿಶ್ವವಿದ್ಯಾಲಯ. ಈ ತಾಂತ್ರಿಕ ವಿಶ್ವವಿದ್ಯಾಲಯನ ಒಂದು ನೆನಪಾಗ್ತದೆ ಸ್ನೇಹಿತರೆ ನನಗೆ ಕ್ವಶನ್. ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಯಾವ ಜಿಲ್ಲೆದಾಗ ಐತಿ? ಕರ್ನಾಟಕದಾಗ ಐತಿ. ನಾ ಹೇಳ್ತೀನಿ ಕರ್ನಾಟಕದಾಗ ಐತಿ. ಯಾವ ಜಿಲ್ಲೆದಾಗ ಐತಿ ಅನ್ನೋದ ನೀವು ಏನು ಮಾಡಿರಿ? ಕಮೆಂಟ್ ಮಾಡಿರಿ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಿ ನೋಡೋಣ. ಓಕೆನಾ? ಯಾವುದು? ಸರ್ ಎಂ ವಿಶ್ವೇಶ್ವರಯ್ಯ. ಯಾವುದ್ರಿ? ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, VTU ಅಂತ ಕರಿತೀವಿ. VTU ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಯಾವ ಜಿಲ್ಲೆ ಒಳಗೈತಿ ಅಂತಕ್ಕಂಥದ್ದು ಏನು ಮಾಡಿರಿ? ಕಮೆಂಟ್ ಮಾಡಿರಿ. ಓಕೆನಾ? ಜವಾಹರ್ಲಾಲ್ ನೆಹರು ತಾಂತ್ರಿಕ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ತದೆ? ಹೈದರಾಬಾದ್ ಒಳಗೆ ಕಂಡು ಬರ್ತದೆ. ಆಮೇಲೆ DNA ಏನ್ರಿ? DNA ಅಂದ್ರೆ ಏನು? ಡೈ ಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಇರುತ್ತೆ ಫುಲ್ ಫಾರ್ಮ್. ಇದನ್ನು ವ್ಯಾಟ್ಸನ್ ಮತ್ತು ಕ್ರಿಕ್ ಅವರು 1953 ಕಂಡು ಹಿಡಿತಾರೆ. ಅದು ನಿಮ್ಗೆ ಗೊತ್ತಿರಬೇಕು, ಅದು ಸೆಕೆಂಡ್ರಿ, ಅದು ಬೇಡ ಇಲ್ಲಿ. ಓಕೆನಾ? ಇದು DNA ಸಂಶೋಧನಾ ಕೇಂದ್ರ ಎಲ್ಲೈತಿ? DNA ಸಂಶೋಧನಾ ಕೇಂದ್ರ ಹೈದರಾಬಾದ್ ಒಳಗೈತಿ. ಆಮೇಲೆ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಯಾವುದ್ರಿ? ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಹೈದರಾಬಾದ್ ಒಳಗೈತೆ. ಇದನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಏನ್ರಿ? ವಲ್ಲಭಾಯ್ ಪಟೇಲ್ ಅಕಾಡೆಮಿ ಅಂತ ಕರೀತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಕಾಡೆಮಿ ಅಂತ ಕರೀತಾರೆ. ಆಮೇಲೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನ್ರಿ? ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲೈತಿ? ಹೈದರಾಬಾದ್ ಒಳಗೈತಿ. ಓಕೆ ಸ್ನೇಹಿತರೆ, ಇನ್ನು ನಿಮಗೆ ಹೈದರಾಬಾದನ್ನು ಕೇಂದ್ರ ಕಚೇರಿಯಾಗಿ ಹೊಂದಿರತಕ್ಕಂಥ ಯಾವುದಾದ್ರೂ ಇಂಪಾರ್ಟೆನ್ಸ್ ಏನಾದರೂ ಇದ್ರೆ ಹೇಳ್ರಿ. ಓಕೆನಾ? ಕಮೆಂಟ್ ಮಾಡಿರಿ. ಓಕೆ, ಇನ್ನು ಸ್ವಲ್ಪ ಅದಾವು, ಅವನ್ನ ಸ್ವಲ್ಪ ನೋಡಿರಿ. IRDA ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಇದು 2024 PC-ಗೆ ಬಂದಿತ್ತು ಕ್ವಶನ್. 2024 PC ಅಷ್ಟಲ್ಲ, ಇದಕ್ಕಿಂತ ಮುಂಚೆನೂ ಸುಮಾರು ಸತಿ ಈ ಪ್ರಶ್ನೆ ಬಂದಿದೆ. ಎಲ್ಲೈತಿ? IRDA ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಇತ್ತೀಚೆಗೆ ಏನು ಮಾಡ್ತಾನಂದ್ರೆ ಇದನ್ನು ಕನ್ನಡ ಒಳಗೆ ಕೊಟ್ಬಿಡ್ತಾನು. ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಕೊಟ್ಬಿಡ್ತಾನು. ಓಕೆನಾ? ಇಂಗ್ಲೀಷ್ ಒಳಗೆ ನೆನ್ಪಿಡೋದು ಭಾಳ ಈಜಿ. ಓಕೆನಾ? 2024 ಒಳಗೆ PC-ಗೆ ಬಂದಿತ್ತು. ಇದರ ಕೇಂದ್ರ ಕಚೇರಿ ಎಲ್ಲೈತಿ? ಹೈದರಾಬಾದ. ಓಕೆನಾ? ಹೈದರಾಬಾದ. ಎಕ್ಸಾಮ್ನಾಗ ಗೊತ್ತಿರ್ಲಿಕ್ಕಂದ್ರೆ ನಾವಾಬಾದ. ಓಕೆನಾ? IIRDP ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಏನ್ರಿ? ಇದು ಈ ವಿಲೇಜ್ ಅಕೌಂಟೆಂಟ್ ಮತ್ತು PDO ನೋಡ್ರಿ, ಇದು ಹೇಳಿ ಮಾಡಿಸಿದ ಕ್ವಶನ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್. ಈ ಬಾರಿ GK ಕ್ವಶನ್ ಇರ್ತಾವ. ಓಕೆನಾ? GK ಕ್ವಶನ್ ಇರ್ತಾವ. ಅಂಥದ್ರೊಳಗೆ ಇದನ್ನು ಕೇಳಿಬಿಡ್ತಾನು. ಸಿಲೆಬಸ್ ಚೇಂಜ್ ಆಗಿದೆ. ಹಳೆ ಸಿಲೆಬಸ್ ಇದ್ರೆ ಅದನ್ನು ಬಿಟ್ಬಿಡ್ರಿ. NRSC ಏನ್ರಿ? ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್. ಇದನ್ನು ಯಾಕೆ ತಂದನಪ್ಪ ಅಂತಂದ್ರೆ ಇದನ್ನು ಡೈರೆಕ್ಟಾಗಿ ಹೇಳ್ಬೋದಿತ್ತು, ಬಟ್ ಇಲ್ಲಿ ಇಷ್ಟು ಬರೆದು ಕಾರಣ ಅಂದರೆ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಎಲ್ಲೈತಿ? ಹೈದರಾಬಾದ್ ಒಳಗೈತಿ. ವ್ಯತ್ಯಾಸ ಗಮನಿಸ್ರಿ. ಇದು ಎಲ್ಲೈತಿ? ಹೈದರಾಬಾದ್ ಒಳಗೈತಿ. ಇನ್ನೊಂದು ಐತಿ ನೋಡ್ರಿ, ಯಾವುದಾ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್. ಇದು ಎಲ್ಲೈತಪ್ಪ ಅಂತಂದ್ರೆ ಡೆಹ್ರಾಡೂನ್ ಒಳಗೈತಿ. ನೆನ್ಪಿಟ್ಕೋರಿ, ಇಂಗ್ಲೀಷ್ನಾಗ ನೆನ್ಪಿಟ್ಕೋಬೇಕು, ಅದು ಕಡ್ಡಾಯ. ಓಕೆನಾ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಅಂತಕ್ಕಂಥದ್ದು ಎಲ್ಲೈತಿ? ಡೆಹ್ರಾಡೂನ್ ಒಳಗೈತಿ. ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಎಲ್ಲೈತಿ? ಹೈದರಾಬಾದ್ ಒಳಗೈತಿ ಅಂತಕ್ಕಂಥದ್ದು ನಿಮ್ಗೆ ಕ್ಲಾರಿಟಿ ಇಲ್ರಿ. ಆಮೇಲೆ ಈ ತೆಲಂಗಾಣದ CM ಯಾರ್ದಾರು? ಇತ್ತೀಚೆಗೆ ಚೇಂಜ್ ಆಗ್ಯಾರ್ರಿ, ನೆನಪಿರಲಿ. CM ಯಾರ್ದಾರ? ರೇವಂತ್ ರೆಡ್ಡಿ. ಯಾರ್ರಿ? ರೇವಂತ್ ರೆಡ್ಡಿ. ಯಾವ ರೆಡ್ಡಿ? ರೇವಂತ್ ರೆಡ್ಡಿ ಅವರು ಇತ್ತೀಚೆಗೆ ಏನು ಮಾಡ್ಯಾರು? ತೆಲಂಗಾಣದ ಮುಖ್ಯಮಂತ್ರಿಯಾಗಿ ನೇಮಕಗೊಂಡರು. ಆಮೇಲೆ ಇನ್ನು ಗವರ್ನರ್ ಯಾರು ಅಂದ್ಕೂಡಲೇ ತಮಿಳುಸೈ ಸೌಂದರರಾಜನ್ ಅಂದ್ಬಿಡಬಾರ್ದು, ಯಾಕಂದ್ರೆ ಅವರು ಇತ್ತೀಚೆಗೆ ರಾಜೀನಾಮೆ ಕೊಟ್ಟಾರ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಓಕೆನಾ? ತಮಿಳುಸೈ ಸೌಂದರರಾಜನ್ ಏನು ಮಾಡಿದರು? ಇತ್ತೀಚೆಗೆ ರಾಜೀನಾಮೆ ಕೊಟ್ಟಾರ. ಹಾಗಾದ್ರೆ ಇಲ್ಲಿ ಹಂಗಾಮಿ ಗವರ್ನರ್ ಯಾರ್ದಾರ? PC ರಾಧಾಕೃಷ್ಣನ್. ಯಾರ್ರಿ? PC ರಾಧಾಕೃಷ್ಣನ್ ಅಂತಕ್ಕಂಥವ್ರು ಇಲ್ಲಿ ಪ್ರಸ್ತುತ ಗವರ್ನರ್ದಾರು, ಹಂಗಾಮಿದಾರ. ಹಾಗಾದ್ರೆ ಇಲ್ಲಿ ಹಂಗಾಮಿದಾರ ಅಂದರೆ ಇವ್ರು ಯಾವ ರಾಜ್ಯದ ಗವರ್ನರ್ದಾರು? ಜಾರ್ಖಂಡ್ ರಾಜ್ಯದ ಗವರ್ನರ್ದಾರು.
ಇವರು ಯಾವ ರಾಜ್ಯದ ಗವರ್ನರ್ ಇದಾರು? ಜಾರ್ಖಂಡ್ ರಾಜ್ಯದ ಪ್ರಸ್ತುತ ಗವರ್ನರ್ ಇದಾರು. ಇಲ್ಲಿ ತೆಲಂಗಾಣ ರಾಜ್ಯದ ಹಂಗಾಮಿ ಗವರ್ನರ್ ಆಗಿ ನೇಮಕಗೊಂಡಾರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಓಕೆನಾ. ಆಮೇಲೆ ಇನ್ನು ಇದಕ್ಕೆ ಹೆಚ್ಚಿಗೆ ನಿಮಗೆ ಏನ್ರಿ ಗೊತ್ತಿದ್ರ ಹೇಳ್ರಿ ನನಗೆ. ಮತ್ತು ಇನ್ನೊಂದು ಏನೈತಪ್ಪ ಅಂದ್ರೆ ರಾಮಪ್ಪ ದೇವಾಲಯ ನೆನಪಿರಲಿ. ರಾಮಪ್ಪ ದೇವಾಲಯ, ಈ ರಾಮಪ್ಪ ದೇವಾಲಯ ಎಲ್ಲೈತಿ? ಹೈದರಾಬಾದ್ ಒಳಗೈತಿ. ಓಕೆನಾ. ಕಾಕತೀಯರಿಗೆ ಸಂಬಂಧಿಸಿದ ರಾಮಪ್ಪ ದೇವಾಲಯ 2021 ಯುನೆಸ್ಕೋ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಗೊಳ್ತದ ರಾಮಪ್ಪ ದೇವಾಲಯ, ನೆನಪಿರಲಿ. ಓಕೆ, ನೆಕ್ಸ್ಟ್ ನೋಡೋಣ್ರಿ. ಹೈದರಾಬಾದ್ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡ್ಬೋದು. ಓಕೆ. ರೆಡ್ ಫ್ಲಾಗ್ 2024 ಬಹುರಾಷ್ಟ್ರೀಯ ವ್ಯಾಯಾಮ ಎಲ್ಲಿ ನಡೀತಂದ್ರೆ ಅಮೇರಿಕಾದ ಅಲಾಸ್ಕಾದಲ್ಲಿ ನಡೆಯಿತು. ಇದನ್ನು ಆಯೋಜಿಸಿದವರು ಅಮೇರಿಕಾದ ವಾಯುಪಡೆದವರು ಇದನ್ನು ಆಯೋಜನೆ ಮಾಡಿದರು. ಇಷ್ಟ ಕೇಳ್ತಾನೆ. ರೆಡ್ ಫ್ಲಾಗ್ 2024 ಇದೊಂದು ಏನು? ಇದು ಬಹುರಾಷ್ಟ್ರೀಯ ವ್ಯಾಯಾಮ ಅಥವಾ ಯಾವ ದೇಶದಂದ್ರೆ ಅಮೇರಿಕಾದ. ಈ ಥರ ಸಿಂಪಲ್ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕೆ ನಮ್ಮ ಹತ್ರ ಉತ್ತರ ಇರಲ್ಲ. ಓಕೆನಾ. ನಾವು ಹೆಚ್ಚು ಎಡುವುದು ಎಲ್ಲಂದ್ರೆ ಸಿಂಪಲ್ ಪ್ರಶ್ನೆಗಳಿಗೆ. ನಾವು ಹೈ ಲೆವೆಲ್ ಪ್ರಶ್ನೆಗಳೆಲ್ಲ ಸ್ಟಡಿ ಮಾಡಿರ್ತೀವಿ ರೀ. ನಮ್ಗೆ ಯಾಕೆ ಎಕ್ಸಾಮ್ ಆಗಂಗಿಲ್ಲ ಅಂದ್ರೆ ನಾವು ಸಿಂಪಲ್ ಪ್ರಶ್ನೆಗಳನ್ನು ಭಾಳ ಕ್ವಿಟ್ ಮಾಡ್ತಾ ಹೋಗ್ತೀವಿ. ರೆಡ್ ಫ್ಲಾಗ್ ಅಪ್ಪೆ ಮಿಡಿ ಏನು ಕೇಳಿದ್ದ? ಅಪ್ಪೆ ಮಿಡಿ ಒಂದು, ಹೌದಾ? ಅಪ್ಪೆ ಮಿಡಿ ಈ ಪ್ರಶ್ನೆ ಏನು, ಎಷ್ಟು ಈಸಿ ರೀ ಪ್ರಶ್ನೆ. ಅಪ್ಪೆ ಮಿಡಿ ಗೊತ್ತಿದ್ರೆ ಹಾಕಬೇಕು, ಗೊತ್ತಿಲ್ಲದಿದ್ರೆ ಸುಮ್ಮ ಬರಬೇಕು. ಅಪ್ಪೆ ಮಿಡಿ ಮಾವು, ಇದೊಂದು ಮಾವು. ಅಪ್ಪೆ ಮಿಡಿ ಮಾವು ನಾವು ಓದುವೊಳಗೆ ಅಪ್ಪೆ ಮಿಡಿ ಅಂತ ಅಷ್ಟೇ ಓದಲ್ಲ, ಅಪ್ಪೆ ಮಿಡಿ ಮಾವು ಅಂತ ಓದೋದು. ಇಲ್ಲಿ ಏನಾಗ್ತದಂದ್ರೆ ಅಪ್ಪೆ ಮಿಡಿ ಒಂದು ಪ್ರಶ್ನೆ ಇಷ್ಟು ಎಷ್ಟು ಸಿಂಪಲ್ ಪ್ರಶ್ನೆ ರೀ. ಇದು ಎಷ್ಟು ಮಂದಿಗೆ ಬಂದಿಲ್ಲ ಅಂದ್ರೆ ಆಲ್ಮೋಸ್ಟ್ 75% ಮಂದಿಗೆ ಬಂದಿಲ್ಲ. ಓಕೆನಾ. ಗೊತ್ತಿರಲಿ. ಎಲ್ಲ ಕರೆಂಟ್ ಅಫೇರ್ಸ್ ಇರ್ತಾವೆ ಸ್ನೇಹಿತರೆ. ಎಲ್ಲಿ ಬೇರೆ ಕಡೆ ಪ್ರಶ್ನೆನೇ ಬರೋಂಗಿಲ್ಲ. ಎಲ್ಲ ಕರೆಂಟ್ ಅಫೇರ್ಸ್ GK ಏನು ನೀವು ಹೊಸದು ಏನು ಕೇಳ್ತೀರಿ ಅದು ಕರೆಂಟ್ ಅಫೇರ್ಸಾಗಿ ಇರ್ತದೆ. ಅದಕ್ಕೆ ನಿಮಗೆ ನಾನು ಕರೆಂಟ್ ಅಫೇರ್ಸನ್ನು ಜಾಸ್ತಿ ಒತ್ತು ಕೊಟ್ಟು ಹೇಳ್ತಾ ಇರೋದು. ಓಕೆನಾ. ಇಲ್ಲಿ ಇದರ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಸುಧಾರಿತ ವೈಮಾನಿಕ ಯುದ್ಧ ತರಬೇತಿಯ ಮೂಲಕ ಬಹುರಾಷ್ಟ್ರೀಯ ಪರಿಸರದಲ್ಲಿ ವಾಯು ಸಿಬ್ಬಂದಿಯನ್ನು ಸಂಯೋಜನೆ ಮಾಡುವುದು ಇದರದ ಏನಾಗಿತ್ತು ಉದ್ದೇಶ ಆಗಿತ್ತು. ಆಮೇಲೆ ಭಾರತದ ವಾಯುಪಡೆ ಏನು ಮಾಡಿತ್ತು ಅಂದರೆ ರಫೇಲ್ ಯುದ್ಧ ವಿಮಾನಗಳನ್ನು ತಗೊಂಡು ಇದರೊಳಗೆ ಭಾಗವಹಿಸಿತ್ತು. ಓಕೆನಾ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್, ದೇಶದ ಅತ್ಯುನ್ನತ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಯಾದ ಲೋಕಪಾಲ ಸಂಸ್ಥೆಯ ನೂತನ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡರಂದ್ರೆ ಪ್ರದೀಪ್ ಕುಮಾರ್ ಲಹೋಟಿ ಅನ್ಬಾರ್ದು. ಅವರು ಹಂಗಾಮಿ ಲೋಕಪಾಲ ಆಗಿದ್ರು. ಓಕೆನಾ. ಅದು ಏನೊಂದು ಹೇಳ್ತೀನಿ ನೆಕ್ಸ್ಟ್. ಪ್ರದೀಪ್ ಕುಮಾರ್ ತ್ರಿಪಾಠಿ ಅವರು ಏನು ಮಾಡಿದಾರೆ ಅಂದ್ರೆ ನೂತನ ಕಾರ್ಯದರ್ಶಿಯಾಗಿ ನೇಮಕಗೊಂಡಾರ. ಎದ್ರದ್ರಿ? ಲೋಕಪಾಲ ಸಂಸ್ಥೆ. ಓಕೆನಾ. ಇಲ್ಲಿ ಲೋಕಪಾಲ ಸಂಸ್ಥೆ ಬಗ್ಗೆ ಸ್ವಲ್ಪ ನಮ್ಮಲ್ಲಿ ನೋಡೋದಾದ್ರೆ ಇದು ಭಾರತದ ಅತ್ಯುನ್ನತ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ. ಯಾವುದ್ರಿ? ಭಾರತದ ಅತ್ಯುನ್ನತ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ. ಇದು ಯಾವುದನ್ನ ಹೋಲ್ತದ ಅಂದ್ರೆ ಸ್ವೀಡನ್ನಿನ ಒಂಬುಡ್ಸ್ಮನ್ ಸಂಸ್ಥೆಯನ್ನು ಹೋಲ್ತದ. ಸ್ವೀಡನ್ನಿನ ಒಂಬುಡ್ಸ್ಮನ್ ಸಂಸ್ಥೆಯನ್ನು ಇದು ಹೋಲ್ತದ. ಯಾವುದು? ಭಾರತದ ಲೋಕಪಾಲ ಸಂಸ್ಥೆ. ಈ ಸ್ವೀಡನ್ನಿನ ಒಂಬುಡ್ಸ್ಮನ್ ಸಂಸ್ಥೆ ಯಾವಾಗ ಜಾರಿಗೆ ಬರ್ತಂದ್ರೆ 1809 ಸ್ವೀಡನ್ದಾಗ ಜಾರಿಗೆ ಬತ್ತು ಒಂಬುಡ್ಸ್ಮನ್ ಸಂಸ್ಥೆ. ಒಂಬುಡ್ಸ್ಮನ್ ಏನ್ರಿ? ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ. ಎಲ್ರಿದು? ಸ್ವೀಡನ್ದೊಳಗ. ಅದನ್ನ ಹೋಲ್ತದ ನಮ್ಮಲ್ಲಿದ ಲೋಕಪಾಲ. ಓಕೆನಾ. ಲೋಕಪಾಲ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರಪ್ಪ ಅಂತಂದ್ರೆ 1963 LM ಸಿಂಘ್ವಿ ಅವರು ಏನು ಮಾಡ್ತಾರೆ? ಇದನ್ನ ಪದವನ್ನು ಮೊದಲ ಬಾರಿಗೆ ಬಳಸ್ತಾರೆ. ಸ್ನೇಹಿತರೆ, ನಿಮ್ಗೆ ಒಂದು ನಾನು ಇಲ್ಲಿ ತೋರ್ಸಕ್ಕೆ ತಂದದ್ದು ಏನಂದ್ರೆ ಈಗ ಲೋಕಪಾಲ್ ಬಗ್ಗೆ ಎಲ್ಲಾನು ಸ್ಲೈಡ್ ಒಳಗೆ ತಂದ್ರೆ ನಾವು ಒಂದು ಹೊಸ ಏನೂ ಹೊರಗಿಂದ ಬರೆಯಂಗಿಲ್ಲ. ಎಲ್ಲನೂ ಏನು ಮಾಡೀನು? ಸ್ಲೈಡ್ ಒಳಗೆ ತೊಗೊಂಡು ಬಂದೀನಿ. ಅಲ್ಲಿ ತೆಲಂಗಾಣ ಬಗ್ಗೆ ಏನು ಮಾಡೀನಿ ಅಂದರೆ ಎಲ್ಲನೂ ನಾನು ಬರೆದು ಹೇಳಿದೆ. ಈಗ ನನಗೆ ಒಂದು ಕ್ಲಾರಿಟಿ ನೀವು ಏನು ಕೊಡಬೇಕಪ್ಪ ಅಂತಂದ್ರೆ ಈಗ ನಾನು ಎಲ್ಲನೂ ಈ ಥರ ಸ್ಲೈಡ್ ಒಳಗೆ ತೊಗೊಂಬರಲಿ ಅಥವಾ ಆ ಥರ ಬರೆದು ಹೇಳಬೇಕಾ? ನಿಮಗೆ ಯಾವ ಥರ ಇಷ್ಟ ಆಗ್ತದೆ ಆ ಥರ ನಾನು ಮಾಡ್ತೀನಿ. ನೀವೆಲ್ಲನೂ ಸರ್ ಸ್ಲೈಡ್ ಒಳಗೆ ತೊಗೊಂಬ ಅಂತಂದ್ರೆ ನಾನು ಸ್ಲೈಡ್ ಒಳಗೆ ತೊಗೊಂಬರ್ತೀನಿ. ಬೇಡ ಬರೆದು ಹೇಳುತ್ತಂದರೆ ನಾನು ಆ ಥರ ಬರೆದು ಹೇಳಕ್ಕೆ ರೆಡಿ. ಓಕೆನಾ. ಅಂದರೆ ನಾನು ಇದನ್ನು ನಿಮಗೆ ತೋರಿಸ್ಬೇಕಂತನ ತಂದಿದ್ದೀನಿ ಇವತ್ತು. ಅದೊಂದು ಬೇರೆ ಇದೊಂದು ಬೇರೆ ಮಾಡಿದ್ದೀನಿ. ಇಲ್ಲಿ ನಾನು ಈ ಲೋಕಪಾಲ ಬಗ್ಗೆ ಏನಾಯ್ತಲ್ಲ ಏನೂ ನಾನು ಬರೆಯೋಲ್ಲ. ಎಲ್ಲನೂ ಸ್ಲೈಡ್ ಒಳಗೆ ತೊಗೊಂಬಂದಿದ್ದೀನಿ ನೋಡಿರಿ. ಲೋಕಪಾಲ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ 1963 LM ಸಿಂಘ್ವಿ ಅವರು ಬಳಸಿದರು. ಇದನ್ನು ಬರ್ಕೋತ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ ಸ್ನೇಹಿತರೆ. ನಿಮ್ಮದು ಟೈಮ್ ವೇಸ್ಟ್ ಆಗುತ್ತೆ, ಇಲ್ಲಿ ನಾನು ಬರ್ಕೋತ ಕುಂದ್ರಾಕ ಟೈಮ್ ಹೋಗ್ತದೆ. ನಿಮಗೆ ಯಾವ್ದು ಈಸಿ ಆಗ್ತೈತಿ, ಯಾವ್ದು ಬೇಕೋ ಅದನ್ನು ಕಮೆಂಟ್ ಮಾಡಿರಿ, ಯಾವ್ದು ಇರಲಿ. ಓಕೆನಾ. ಸ್ಲೈಡ್ ಆಲ್ ಸೈಡ್ ಬೇಕಂದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ ಕಮೆಂಟಲ್ಲಿ. ಓಕೆನಾ. ನೆಕ್ಸ್ಟ್,
1966ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ಮೊದಲ ಬಾರಿಗೆ ಮೊದಲ ಸುಧಾರಣಾ ಆಡಳಿತ ಆಯೋಗ ಏನು ಮಾಡ್ತದೆ, ಕೇಂದ್ರದಲ್ಲಿ ಲೋಕಪಾಲ, ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆಗಳನ್ನು ಸ್ಥಾಪಿಸ್ಬೇಕಂತೇಳಿ ಏನು ಮಾಡ್ತದೆ, ಶಿಫಾರಸನ್ನು ಕೊಡ್ತದೆ. ಅದರನ್ವಯ ಏನು ಮಾಡ್ತಾರೆ ಅಂದ್ರೆ ಹಾಗೆ ಅದನ್ನು ಲೋಕಪಾಲ ಬಿಲ್ಲನ್ನು ಮಂಡಿಸ್ತಾ ಇರ್ತಾರೆ. ಅದು ಹಾಗೆ ಪಾಸ್ ಆಗ್ತಾ ಇರ್ತದೆ, ಮತ್ತೆ ಹೋಗ್ತದೆ, ಮತ್ತೆ ಫೇಲ್ ಆಗ್ತದೆ. ಆಮೇಲೆ ಕೊನೆಯ ಬಾರಿಗೆ ಏನಾಗ್ತದೆ ಅಂದರೆ 2013 ಒಂದು ಲೋಕಪಾಲ ಬಿಲ್ಲನ್ನು 2013 ಮಂಡನೆ ಮಾಡ್ತಾರೆ. ಈ 2013 ಲೋಕಾಯುಕ್ತ ಬಿಲ್ಲನ್ನು ಮಂಡನೆ ಮಾಡಿದ ನಂತರ 2014 ಜನವರಿ 1ರಂದು ಏನಾಗ್ತದೆ, ಲೋಕಪಾಲ ಮತ್ತು ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬರ್ತದೆ. ಓಕೆನಾ. ಇಲ್ಲಿ ದೇಶದ ಮೊದಲ ಲೋಕಪಾಲ ಆಗಿ ಯಾರು ನೇಮಕಗೊಳ್ತಾರೆ ಅಂದ್ರೆ ಪಿನಾಕಿ ಚಂದ್ರ ಘೋಷ್ 2014 ಜಾರಿಗೆ ಬಂದ್ರೂ ನೇಮಕಗೊಂಡಿದ್ದು ಯಾವಾಗಂದ್ರೆ 2019 ಪಿನಾಕಿ ಚಂದ್ರ ಘೋಷ್ ಅವರು ಏನು ಮಾಡ್ತಾರೆ, 2019 ದೇಶದ ಮೊಟ್ಟ ಮೊದಲ ಲೋಕಪಾಲರಾಗಿ ನೇಮಕಗೊಳ್ತಾರೆ. PC ಘೋಷ್ ಅಂತ ಕರಿತೀವಿ ನೋಡ್ರಿ. 2019 PC ಕ್ವಶನ್ನ ತೆಗೆದು ನೋಡ್ರಿ. PC ಕ್ವಶನ್ ಪೇಪರ್ ಒಳಗೆ ಇವ್ರು ಕ್ವಶನ್ ಬಂದವ. ಸಣ್ಣ ಒಂದು PC ಸಿವಿಲ್ PC ಮಾತ್ರ ಬಂದಿದ್ದು ಕನ್ಫರ್ಮು. ಆಮೇಲೆ DRಗೆ ಬಂದಿದೆ, 2 ಸಾರಿ ಕ್ವಶನ್ ಬಂದಿದೆ, ದೇಶದ ಮೊದಲ ಲೋಕಪಾಲ ಯಾರು ಅಂತ. ಓಕೆನಾ. ಹಾಗಾದ್ರೆ ಪ್ರಸ್ತುತ ಲೋಕಪಾಲ ಯಾರ್ದಾರು, ಅಜಯ್ ಮಾಣಿಕ್ರಾವ್ ಕಾನ್ವಿಲ್ಕರ್ ಅಂತಕ್ಕಂಥವ್ರು ಈ ಸದ ಪ್ರಸ್ತುತ ಲೋಕಪಾಲದಾರು. ಇವ್ರು ಬರೋಕ್ಕಿಂತ ಮುಂಚೆ ಯಾರಿದ್ರು ಅಂದ್ರೆ ಪ್ರದೀಪ್ ಕುಮಾರ ಮೊಹಂತಿ. ಯಾರೇ ಪ್ರದೀಪ್ ಕುಮಾರ್ ತ್ರಿಪಾಠಿ ಯಾರು ಲೋಕಪಾಲದ ಕಾರ್ಯದರ್ಶಿಯಾಗಿ ನೇಮಕಗೊಂಡರು. ಪ್ರದೀಪ್ ಕುಮಾರ್ ತ್ರಿಪಾಠಿ ಏನು ಮಾಡ್ಯಾರು, ಲೋಕಪಾಲ ಸಂಸ್ಥೆಯ ಕಾರ್ಯದರ್ಶಿಯಾಗಿ ನೇಮಕಗೊಂಡರು. ಇವರು ಪ್ರದೀಪ್ ಕುಮಾರ್ ಮೊಹಂತಿ ಅವರು ಏನು ಮಾಡಿದ್ರು ಅಂದ್ರೆ ಹಂಗಾಮಿ ಲೋಕಪಾಲ ಆಗಿ ನೇಮಕಗೊಂಡಿದ್ರು. ಈಗ ಸದ್ಯ ಪ್ರಸ್ತುತ ಯಾರ್ದಾರಂದ್ರೆ ಅಜಯ್ ಮಾಣಿಕ್ರಾವ್ ಕಾನ್ವಿಲ್ಕರ್ ಅಂತಕ್ಕಂಥವ್ರು ಈಗ ಸದ್ಯ ಪ್ರಸ್ತುತ ಲೋಕಪಾಲದಾರು. ಈಗ ಲೋಕಪಾಲ ನೋಡಿದೀವಿ ಅಂದ್ರೆ ಇನ್ನು ಲೋಕಾಯುಕ್ತ ನೋಡ್ಲಿಕ್ಕಂದ್ರೆ ಅದು ಅರ್ಧ ಆಗಿಬಿಡ್ತೈತಿ. ಹಾಗಾಗಿ ನಾವು ಏನು ಮಾಡೋಣ, ಲೋಕಾಯುಕ್ತ ಬಗ್ಗೆನೂ ಸ್ವಲ್ಪ ನೋಡೋಣ. ಓಕೆನಾ. ಇಲ್ಲಿ ನಾ ಶಾರ್ಟ್ ಆ್ಯಂಡ್ ಸ್ವೀಟ್ ತಂದೇನ್ರಿ, ಎಷ್ಟು ಕ್ವಶನ್ಗಳಾಗ್ಯಾವ ಅಷ್ಟೇ ತಗೊಂಡು ಬಂದೀನಿ. ಓಕೆನಾ. ಲೋಕಾಯುಕ್ತ, ಇಲ್ಲಿ ಲೋಕಪಾಲರನ್ನು ಯಾರು ನೇಮಕ ಮಾಡ್ತಾರೋ, ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೋ. ಪ್ರಮಾಣವಚನ ಯಾರು ಬೋಧನೆ ಮಾಡ್ತಾರೋ, ರಾಷ್ಟ್ರಪತಿಗಳು ಬೋಧನೆ ಮಾಡ್ತಾರೋ. ಹಾಗಾದ್ರೆ ಲೋಕಾಯುಕ್ತವನ್ನು ಯಾರು ಬೋಧನೆ ಮಾಡ್ತಾರೋ, ಲೋಕಾಯುಕ್ತರನ್ನು ಯಾರು ನೇಮಕ ಮಾಡ್ತಾರೋ, ರಾಜ್ಯಪಾಲರು ನೇಮಕ ಮಾಡ್ತಾರೋ. ಇವರಿಗೆ ಯಾರು ಪ್ರಮಾಣವಚನ ಬೋಧನೆ ಮಾಡ್ತಾರೋ, ರಾಜ್ಯಪಾಲರು ಬೋಧನೆ ಮಾಡ್ತಾರೋ. ಇದು ನಿಮ್ಗೆ ಕಾಮನ್ ಆಗಿ ಗೊತ್ತಿರಬೇಕು. ಓಕೆನಾ. ಇಲ್ಲಿ ಲೋಕಪಾಲ ಸಂಸ್ಥೆ ಅಂದ ಕೂಡಲೇ ಒಬ್ಬ ಅಧ್ಯಕ್ಷ ಇರ್ತಾನೋ, 8 ಜನ ಸದಸ್ಯರು ಇರ್ತಾರೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಇಂಥ ಕಾಮನ್ ಫ್ಯಾಕ್ಟ್ ಯಾವ ತಗೊಂಡು ಬಂದಿಲ್ಲ. ಓಕೆನಾ. ಈ ಆಲ್ರೆಡಿ ನೇರವಾಗಿ ಯಾವ ಪ್ರಶ್ನೆಗಳಾಗ್ಯಾವೋ ಅದಷ್ಟೇ ತಗೊಂಡು ಬಂದಿದ್ದೀನಿ. ಓಕೆನಾ. ಲೋಕಾಯುಕ್ತ ಕಾಯ್ದೆಯನ್ನು ಜಾರಿಗೊಳಿಸಿದ ಮೊದಲ ರಾಜ್ಯ ಯಾವುದು, ಒಡಿಸ್ಸಾ. ಎಷ್ಟರಾಗ ಜಾರಿಗೊಳಿಸ್ತದ್ರೆ 1970 ಜಾರಿಗೊಳಿಸ್ತದೆ. ಇವರು ಜಾರಿಗೊಳಿಸಿದ್ರು, ಬಟ್ ಲೋಕಾಯುಕ್ತರನ್ನು ನೇಮಕ ಮಾಡಲಿಲ್ಲ. ಹಾಗಾಗಿ ಲೋಕಾಯುಕ್ತರನ್ನು ನೇಮಕ ಮಾಡಿದ ಮೊದಲ ರಾಜ್ಯ ಯಾವುದು, ಮಹಾರಾಷ್ಟ್ರ. 1971 ಲೋಕಾಯುಕ್ತರನ್ನು ನೇಮಕ ಮಾಡ್ತಾರೆ. ಓಕೆನಾ. ಕರ್ನಾಟಕದಲ್ಲಿ ಲೋಕಾಯುಕ್ತ ಬಿಲ್ಲನ್ನು ಮೊದಲ ಬಾರಿಗೆ ಮಂಡಿಸಿದವರು ರಾಮಕೃಷ್ಣ ಹೆಗಡೆ. ಯಾರ್ರೀ, ರಾಮಕೃಷ್ಣ ಹೆಗಡೆ. 1984 ಏನು ಮಾಡ್ತಾರೆ, ಕರ್ನಾಟಕದಲ್ಲಿ ಲೋಕಾಯುಕ್ತ ಬಿಲ್ಲನ್ನು ಮೊದಲ ಬಾರಿಗೆ ಮಂಡನೆ ಮಾಡ್ತಾರೆ. ಇದು ನೋಡ್ರಿ, ಕರ್ನಾಟಕದ ಮೊದಲ ಲೋಕಾಪಾಲ ಅಲ್ಲ, ಇದು ಲೋಕಾಯುಕ್ತ ಆಗಬೇಕು. ಓಕೆನಾ, ಟೈಪಿಂಗ್ ಮಿಸ್ಟೇಕು. ಕರ್ನಾಟಕದ ಮೊದಲ ಲೋಕಾಯುಕ್ತ ಯಾರಂದ್ರೆ AD ಕೋಶಾಲ್ ಅಂತಕ್ಕಂಥವ್ರು. ಆಮೇಲೆ ಪ್ರಸ್ತುತ ಯಾರ್ದಾರಪ್ಪ ಅಂದ್ರೆ ಲೋಕಾಯುಕ್ತ, ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತ ಯಾರ್ದಾರತ್ತಂದ್ರೆ BS ಪಾಟೀಲ್ ಅವರು ಏನು ಮಾಡಿದಾರೆ, ಇತ್ತೀಚೆಗೆ 2022ರಿಂದ 2022ರಿಂದ ಕಂಟಿನ್ಯೂಸ್ ಇಲ್ಲಿವರೆಗೂ ಅದಾರು. ಓಕೆನಾ. ನೆಕ್ಸ್ಟ್ ನೋಡ್ರಿ, ಒನ್ ಲೈನರ್ಸ್, ವೆರಿ ಇಂಪಾರ್ಟೆಂಟ್ ಒನ್ ಲೈನರ್ಸ್. ಇತ್ತೀಚೆಗೆ ಪಶ್ಚಿಮ ಘಟ್ಟದಲ್ಲಿ ಓಡೋಕ್ಲಾಡಿಯಂ ಸಹ್ಯಾದ್ರಿಕಮ್ ಎಂಬ ಹೊಸ ಜಾತಿಯ ಪಾಚಿಯನ್ನು ಏನು ಮಾಡ್ಯಾರು, ಕಂಡುಹಿಡಿದಾರು. ಓಕೆನಾ, ಪತ್ತೆ ಹಚ್ಚಾರು, ಅದು ನೆನಪಿರಲಿ. ಆಮೇಲೆ ಹಿಮಾಚಲ ಪ್ರದೇಶದ ತಾಸಿ ಗ್ಯಾಂಗ್ ಜಗತ್ತಿನ ಅತಿ ಎತ್ತರದ ಮತಗಟ್ಟೆ. ಸರ್ ಇದ್ಯಾಕೆ ಸುದ್ದಿ ಒಳಗಿತ್ರಿ, ಇದು ಭಾಳ ಓಲ್ಡ್ ಇಲ್ಲ, ಇದಾಕೆ ತೊಗೊಂಡಿರ್ತಂದ್ರೆ ಇತ್ತೀಚೆಗೆ ಏನು ಮಾಡ್ತಂದ್ರೆ 18ನೇ ಸಾರ್ವತ್ರಿಕ ಚುನಾವಣೆ ಕೊನೆಯ ಹಂತ ತಲುಪೈತಿ, ನಿನ್ನೆ ಮುಗಿದದ. ಕೊನೆಯ ಹಂತ ಎಲ್ಲಿ ನಡೀತಪ್ಪ ಅಂದ್ರೆ ಹಿಮಾಚಲ ಪ್ರದೇಶದ ತಾಸಿ ಗ್ಯಾಂಗ್ನಾಗ ಹೋಗಿ ಅಲ್ಲಿದೊಂದು ಫೋಟೋವನ್ನು ಹಾಕಿದ್ರು. ಓಕೆನಾ. ಹಾಗಾಗಿ ತಾಸಿ ಗ್ಯಾಂಗ್ ಸುದ್ದಿ ಒಳಗಿತ್ತು. ಹಿಮಾಚಲ ಪ್ರದೇಶ ಎಲ್ಲೈತಿ ನೆನ್ಪಿಟ್ಕೋರಿ. ಈ ಮೊದಲು ಯಾವ ಥರ ಪ್ರಶ್ನೆ ಬರ್ತಿತ್ತು, ಜಗತ್ತಿನ ಅತಿ ಎತ್ತರದ ಮತಗಟ್ಟೆ ಯಾವುದಂತ ಬರ್ತಿತ್ತು. ಈಗ ಪ್ರಶ್ನೆ ಯಾವ ಥರ ಬರ್ಬೋದು ಅಂದ್ರೆ ಜಗತ್ತಿನ ಅತಿ ಎತ್ತರದ ಮತಗಟ್ಟೆ ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ ಅಂತ ಬರ್ಬೋದು. ಓಕೆನಾ, ನೆನ್ಪಿಟ್ಕೋರಿ. ಆಮೇಲೆ ತಾಸಿ ಗ್ಯಾಂಗ್ ಒಂದು ಆಪ್ಷನ್ ಕೊಡ್ತಾನೆ, ತಾಸಿ ಗ್ಯಾಂಗ್ ಸಂಬಂಧಪಟ್ಟಂಗೆ 3 ಪೇ ಕೊಡ್ತಾನೋ, 1 ರೈಟ್ ಕೊಟ್ಟಿರ್ತಾನೋ. ಜಗತ್ತಿನ ಅತಿ ಎತ್ತರದ ಮತಗಟ್ಟೆ. ಈ ಥರ ನಾವು ಕ್ವಶನ್ ಪೇಪರನ್ನು ಯಾವ ಥರ ಹ್ಯಾಂಡಲ್ ಮಾಡ್ಬೇಕಂದ್ರೆ ಅಲ್ಲಿ ಆಪ್ಷನ್ ಕೊಟ್ಟಿದ್ದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು, ಪ್ರಶ್ನೆ ಕೊಟ್ಟಿದ್ದನ್ನು ನಾವು ಆಪ್ಷನ್ದಾಗ ಮಾಡ್ಕೋಬೇಕು. ಈ ಥರ ನಾವು ಪ್ರಶ್ನೆಯನ್ನು ನಾವು
ಟ್ಯಾಕಲ್ ಮಾಡಿದ್ದೇ ಆದ್ರೆ ಆ ಕ್ವಶನ್ ಪೇಪರ್ ಮೇಲೆ ನಮ್ಗೆ ಸಂಪೂರ್ಣವಾದ ಹಿಡಿತ ಬರ್ತದೆ ಸ್ನೇಹಿತರೆ. ಓಕೆನಾ, ನಾವು ಕ್ವಶನನ್ನು ಯಾವ ರೀತಿ ಟ್ಯಾಕಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ಓಕೆನಾ, ಇಲ್ಲಿ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿ ವಿ ಸಿಂಧು, ಯಾರೇ ಪಿ ವಿ ಸಿಂಧು ಅವರು ತಂಬಾಕು ನಿಯಂತ್ರಣದ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಳ್ತಾರೆ. ಈ ಪಿ ವಿ ಸಿಂಧು ಅಂದ ತಕ್ಷಣ ನೆನಪಾದ ನೋಡ್ರಿ, ಇವರು ಹೈದರಾಬಾದವರು, ನೆನಪಿರಿ. ಓಕೆನಾ, ಇವರು ಹೈದರಾಬಾದವರು. ಹಂಗೆ ಹೈದರಾಬಾದ್ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿಗೆ ಏನಾದರೂ ಗೊತ್ತಿದ್ರೆ ಹಾಕ್ರಿ. ಓಕೆನಾ, ನಾವು ಏನು ಮಾಡೋಣ ಅಂದ್ರೆ ಪ್ರತಿ ಒಂದು ಕ್ಲಾಸ್ ಒಳಗೆ ಒಂದು ವಿಷಯದ ಕುರಿತು ಡೀಪಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆನಾ, ಅದನ್ನು ಇನ್ನೂ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತೀನಿ. ಓಕೆ, ಇಲ್ಲಿ ಎಸ್ ಎಸ್ ಸಿ ಏನ್ರಿ, ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ನೂತನ ಮುಖ್ಯಸ್ಥರಾಗಿ ರಾಕೇಶ್ ರಂಜನ್ ಅವರು ಏನು ಮಾಡ್ತಾರೆ, ನೇಮಕಗೊಳ್ತಾರೆ. ಎಸ್ ಎಸ್ ಸಿ ಯಾವಾಗ ಸ್ಥಾಪನೆ ಆಗ್ತದೆ ಅಂದ್ರೆ 1975 ಸ್ಥಾಪನೆ ಆಗ್ತದೆ. ಇದ್ರ ಹೆಡ್ ಕ್ವಾರ್ಟರ್ ಅಂತ ನಾರ್ಮಲ್ ಆಗಿ ನವದೆಹಲಿ. ಓಕೆನಾ, ಇದಂತೂ ಎಲ್ಲರಿಗೂ ಗೊತ್ತಿರ್ತೈತಿ, ನವದೆಹಲಿ. ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ನಮಗೆ ಗೊತ್ತಿಲ್ಲದೆ ಇದ್ದರೆ ಯಾವ ಒಟ್ಟು ಗೊತ್ತೇ ಇಲ್ಲರಿ ಈಗ ಹಾಕಬೇಕಾಗೈತಿ ಯಾವುದ್ರ ಅಂತಂದ್ರೆ ಅದು ದೇಶದಾಗ ಸಂಬಂಧಪಟ್ಟಿತ್ತಂದ್ರೆ ಅದ್ರ ಕೇಂದ್ರ ಕಚೇರಿ ಕೇಳಿದ್ರೆ ಅದರ ನವದೆಹಲಿ ಆಗಿರ್ತದೆ. ಇಲ್ಲಪ್ಪ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಿತ್ತಂದ್ರೆ ಅದರ ಕೇಂದ್ರ ಕಚೇರಿ ಬೆಂಗಳೂರು ಆಗಿರ್ತದೆ. ಓಕೆನಾ, ನೆನ್ಪಿಟ್ಕೊಡಿ. ನೆಕ್ಸ್ಟ್, ಕೇರಳ ರಾಜ್ಯವು ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಕಲಿಕೆಯನ್ನು ಪರಿಚಯಿಸಿದೆ. ಯಾವ ರಾಜ್ಯ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಪರಿಚಯಿಸಿದೆ ಅಂದರೆ ಕೇರಳ ರಾಜ್ಯ. ನೆನಪಿಟ್ಕೊಳ್ಳಿ. AI ಕಲಿಕೆಯನ್ನು ಸಂಯೋಜಿಸಿದ ದೇಶದ ಮೊದಲ ರಾಜ್ಯ ಯಾವುದಂದ್ರೆ ಕೇರಳ. ಓಕೆನಾ, ಸಿಕ್ಕಿಂ ರಾಜ್ಯವು ತನ್ನ ಮಹಿಳಾ ಉದ್ಯೋಗಿಗಳಿಗೆ ಮುಟ್ಟಿನ ರಜೆ ನೀತಿಯನ್ನು ಜಾರಿಗೊಳಿಸಿದೆ. FICCI ಕೋಲ್ಡ್ ಚೈನ್ ಆ್ಯಂಡ್ ಲಾಜಿಸ್ಟಿಕ್ ಶೃಂಗಸಭೆ ಎಲ್ಲಿ ನಡೀತಪ್ಪ ಅಂತಂದ್ರೆ ನವದೆಹಲಿ. FICCI ಹೆಡ್ ಕ್ವಾರ್ಟರ್ ಇಲ್ಲಿ ಕಂಡುಬರ್ತದೆ, ನವದೆಹಲಿ ಒಳಗೆ ಕಂಡುಬರ್ತದೆ. ಹಾಗಾಗಿ ಅಲ್ಲೇ ಅದರ ಹೆಡ್ ಕ್ವಾರ್ಟರ್ದೊಳಗೆ ಆಚರಣೆ ಮಾಡಿ ಅದನ್ನು ಆಯೋಜಿಸಿದರು. ಓಕೆನಾ, FICCI ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಂತಕ್ಕಂಥದ್ದು ಇರೋದ ಫುಲ್ ಫಾರ್ಮ. ಓಕೆನಾ, ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ಬಾಲಭವನ ಶಿಕ್ಷಣ ಸಚಿವಾಲಯ ಸಮ್ಮರ್ ಫಿಯೆಸ್ಟಾ 2024 ಪ್ರಾರಂಭಿಸಿದ. ಯಾರು? ಶಿಕ್ಷಣ ಸಚಿವಾಲಯ ಪ್ರಾರಂಭಿಸಿದ. ನೆನಪಿರಲಿ, ಪ್ರಶ್ನೆ ಯಾವ ಥರ ಬರ್ತದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ. ರಾಷ್ಟ್ರೀಯ ಬಾಲಭವನದಲ್ಲಿ ಸಮ್ಮರ್ ಫಿಯೆಸ್ಟಾ 2024 ಪ್ರಾರಂಭಿಸಿದವರು ಯಾರು? ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಶಿಕ್ಷಣ ಸಚಿವಾಲಯ. ಓಕೆನಾ, ಇಲ್ಲಿ ಏನಾಗ್ತದ, 5 ರಿಂದ 16 ವರ್ಷದ ವಯಸ್ಸಿನ ಮಕ್ಕಳಿಗೆ ಚಟುವಟಿಕೆ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವುದು, ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಓಕೆನಾ, ಅಂಥವುಗಳನ್ನು ನಾವೇನು ಮಾಡೋದು, ಅವ್ರನ್ನ ಮಕ್ಕಳನ್ನು ಎನ್ಕರೇಜ್ ಮಾಡೋದು. ಓಕೆನಾ, ಭಾರತದ ಕ್ರಿಕೆಟ್ ಆಟಗಾರ ದಿಗ್ಗಜ ಹೌದಾ RCB ಫಿನಿಷರ್ ದಿನೇಶ್ ಕಾರ್ತಿಕ್ ಎಲ್ಲ ಮಾದರಿಯ ಕ್ರಿಕೆಟ್ಗೆ ಇತ್ತೀಚೆಗೆ ಏನು ಮಾಡಿದರು, ನಿವೃತ್ತಿ ಘೋಷಿಸಿದರು. ಓಕೆನಾ, ಆಮೇಲೆ ಭಾರತದ ಮೊದಲ ಅಸ್ಟ್ರೋ ಅಂದರೆ ಏನು? ಅಸ್ಟ್ರೋನಾಮಿ ಅಂದರೆ ಏನ? ಗಗನಯಾತ್ರಿ ಹೌದಾ, ಆಕಾಶಕ್ಕೆ ಸಂಬಂಧಪಟ್ಟಿದ್ದು. ಓಕೆನಾ, ಅಸ್ಟ್ರೋ ಟೂರಿಸಂ ಅಭಿಯಾನವಾದ ನಕ್ಷತ್ರ ಸಭಾವನ್ನು ಉತ್ತರಾಖಂಡದ ಮಸ್ಸೂರಿಯ ಜಾರ್ಜ್ ಎವರೆಸ್ಟ್ ಶಿಖರದಲ್ಲಿ ಇತ್ತೀಚೆಗೆ ಏನು ಮಾಡಿದರು, ಉದ್ಘಾಟನೆ ಮಾಡಿದರು ಅಂತಕ್ಕಂಥದ್ದು ಗೊತ್ತಿರಲಿ. ಇದು ಏನ ಅಸ್ಟ್ರೋ ಟೂರಿಸಂ ಅಂತಕ್ಕಂಥದ್ದು ನಿಸರ್ಗ ಪ್ರವಾಸ. ಏನ್ರಿ? ನಿಸರ್ಗ ಪ್ರವಾಸ. ಯಾವ ಪ್ರವಾಸ? ನಿಸರ್ಗ ಪ್ರವಾಸ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ಖಗೋಳ ಪ್ರವಾಸ ಅಂತಕ್ಕಂಥದ್ದು ಇನ್ನೊಂದು ವರ್ಡನ್ನು ಕರಿಬಹುದು. ಓಕೆನಾ, ಓಕೆ, ಇಲ್ಲಿಗೆ ಈ ತರಗತಿ ಮುಗಿತು. ಏನೇ ತಪ್ಪಾದರೂ ಇಲ್ಲಿವರೆಗೂ ಕೇಳಿದ್ದಕ್ಕೆ ತಮಗೆ ಧನ್ಯವಾದಗಳು. ಹಾಗೆ ಏನು ಮಾಡಿದ್ರಂದ್ರೆ ನಮ್ಮನ್ನು ನೀವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಎತ್ತಿ ಮುಂದೆ ಹಾಕಬೇಕಾಗಿ ತಮ್ಮಲ್ಲಿ ಸ್ವಲ್ಪ ಕೇಳ್ಕೊಳ್ತೀನಿ. ಯಾಕಂದರೆ ಮೈ ಎಕ್ಸಾಮ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಲ ಇತ್ತೀಚೆಗೆ ಪ್ರಾರಂಭಗೊಂಡ ಚಾನಲ್ ಇದು. ಹೌದಾ, ಇತ್ತೀಚೆಗೆ ಪ್ರಾರಂಭಗೊಂಡ ಚಾನಲ. ಇದಕ್ಕೆ ನಿಮ್ಮ ಸಪೋರ್ಟ ಬೇಕಂತ ನಾನು ಕೇಳ್ತೀನಿ. ಏನು ಮಾಡಿರಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಹಾಗೆ ಇನ್ನು ಇವತ್ತಿನ ಕ್ಲಾಸ್ಗಳನ್ನು ಏನು ಮಾಡ್ತೀನಿ ಅಂದ್ರೆ PDF ಇದೇನು ಸ್ಲೈಡ್ ಐತಲ್ಲ, ಒಟ್ಟು ಸ್ಲೈಡನ್ನು ಈ ಮೈ ಎಕ್ಸಾಮ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಈ PDF ಹಾಕಿರ್ತೀನಿ. ಹಾಗೆ ಮೈ ಎಕ್ಸಾಮ್ ವರ್ಲ್ಡ್ EE ಅಂತಕ್ಕಂಥದ್ದು ಏನ್ರಿ, ಮೈ ಎಕ್ಸಾಮ್ ವರ್ಲ್ಡ್ EE ಅಂತಕ್ಕಂಥದ್ದು ಇನ್ಸ್ಟಾಗ್ರಾಮ್ ಐತಿ. ಮೈ ಎಕ್ಸಾಮ್ ವರ್ಲ್ಡ್ ತೊಗೊಳಕ್ಕೆ ಟ್ರೈ ಮಾಡಿದೆ, ಬಟ್ ಬರಲಿಲ್ಲ. ಫಸ್ಟ್ EE ಹಾಕಿದೆ. ಓಕೆನಾ, ಇದು ಇನ್ಸ್ಟಾಗ್ರಾಮ್ ಐತಿ, ಇಲ್ಲಿ ಫಾಲೋ ಮಾಡಿರಿ. ಇಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನ ಹಾಕ್ತಾ ಇರ್ತೀವಿ. ಒಂದು ಕಡೆ ಫಾಲೋ ಮಾಡಿದರೆ ಸಾಕು. ಇಲ್ಲಿ ಟೆಲಿಗ್ರಾಮಲ್ಲಿ ಇದ್ದಿದ್ದೇ ಇಲ್ಲಿರ್ತದೆ, ಇಲ್ಲಿದ್ದಿದ್ದೇ ಇಲ್ಲಿರ್ತದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು.
ನಿಮ್ಮ ಇಷ್ಟ. ಓಕೆನಾ, ಮಾಡ್ರಿ ಅಂತ ಹೇಳಲ್ಲ, ಬಟ್ ಯೂಟ್ಯೂಬಲ್ಲಿ ಏನು ಮಾಡಿರಿ, ಕಡ್ಡಾಯವಾಗಿ ನೀವು ಏನು ಮಾಡಿರಿ, ಕಡ್ಡಾಯ ಅಂತೇನಲ್ಲ, ಇಷ್ಟ ಆದರೆ ಲೈಕ್ ಮಾಡಿರಿ, ಆಮೇಲೆ ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಓಕೆನಾ, ಥ್ಯಾಂಕ್ ಯು.